ನಮಃ ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೋರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾದನು ವಿಜಯತೆ ಮಧ್ರದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗಭಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಇತಿ ಇಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ಪ್ರವಚನದಲ್ಲಿ ನಾವು ಕಂಡಂತೆ ಸಗರ ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಆ ಅಶ್ವಮೇಧ ಯಾಗದ ಕುದುರೆಯನ್ನು ಇಂದ್ರ ಬಂದು ಅಪಹಾರ ಮಾಡಿಕೊಂಡು ಪಾತಾಳಲೋಕಕ್ಕೆ ತೆಗೆದುಕೊಂಡು ಹೋಗಿ ಇಡ್ತಾನೆ. ಅಲ್ಲಿ ಕಪಿಲ ರೂಪಿಯಾದಂತಹ ಪರಮಾತ್ಮ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆವಾಗ ಏನಾಯಿತು, ಸಗರನ ಒಟ್ಟು 60,000 ಜನ ಮಕ್ಕಳು. 60,000 ಜನ ಮಕ್ಕಳೇನು ಮಾಡ್ತಾರೆ, ಭೂಮಿಯ ಮೇಲೆ ಎಲ್ಲ ಕಡೆ ಹುಡುಕ್ತಾರೆ ಅಂತೆ, ಕುದುರೆಯಲ್ಲಿದೆ ಅಂತ. ಅಂದರೆ ಅಶ್ವಮೇಧ ಯಾಗದ ನಿಯಮ ಏನಂದರೆ, ಯಾರು ಕುದುರೆಯನ್ನು ತೆಗೆದುಕೊಂಡು ಹೋಗ್ತಾರಲ್ಲ ಅವರ ಹತ್ತಿರ ಯುದ್ಧವನ್ನು ಮಾಡಿ ಕುದುರೆಯನ್ನು ಬೀಳಿಸಿಕೊಂಡು ಬಂದು ಯಾಗವನ್ನು ಮಾಡಬೇಕು ಅಂತ. ಒಟ್ಟಿನಲ್ಲಿ ಯಾಗ ಪೂರ್ಣ ಆಗಬೇಕಂದ್ರೆ ಕುದುರೆ ಬೇಕು. ಕುದುರೆ ಇಲ್ಲದೆ ಹೋದರೆ ಅಶ್ವಮೇಧ ಯಾಗ ಪೂರ್ತಿ ಆಗೋದಿಲ್ಲ. ಈಗ ಕುದುರೆ ಎಲ್ಲಿದೆ? ಪಾತಾಳದಲ್ಲಿ ಇದೆ. ಸಗರನ 60,000 ಜನ ಮಕ್ಕಳು ಹುಡುಕ್ತಾ ಹೋದರು, ಕುದುರೆ ಎಲ್ಲಿದೆ ಅಂತ. ಎಲ್ಲಿ ಹುಡುಕಿದರೂ ಕೂಡ ಭೂಮಿಯ ಮೇಲೆ ಒಂದು ಕಡೆಯೂ ಕೂಡ ಕುದುರೆ ಸಿಗಲೇ ಇಲ್ಲ. ಕೊನೆಗೆ ತೀರ್ಮಾನ ಮಾಡ್ತಾರೆ, ಬಹುಶಃ ಕುದುರೆ ಭೂಮಿಯ ಮೇಲೆ ಇರಲಿಕ್ಕಿಲ್ಲ, ಭೂಮಿ ಕೆಳಗಡೆ ಇರ್ಬೋದು ಅಂತ. ಅದಕ್ಕೆ ಮಾಡ್ತಾರೆ, 60,000 ಜನ ಮಕ್ಕಳು ಕೂಡ ಕೈಯಲ್ಲಿ ಗುದ್ದಲಿಯನ್ನು ಹಿಡಿದುಕೊಂಡು ಭೂಮಿ ಅಗಿಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಅಗೆದು ಎಲ್ಲಿಗೆ ಹೋದರು? ಪಾತಾಳಕ್ಕೆ ಹೋದರು. ಹಾಗಾಗಿ ಸಗರನ ಮಕ್ಕಳು ದೊಡ್ಡ ಭೂಮಿನ ಅಗೆದುಬಿಟ್ರು. ಅಗದಾಗ ಏನಾಯಿತು, ದೊಡ್ಡ ಹೊಂಡ ಜಾಗ ಉಂಟಾಯಿತು. ಆ ಜಾಗದಲ್ಲಿ ನೀರು ತುಂಬಿಕೊಂಡು ಏನಾಯಿತು, ಮುಂದೆ ಅದೇ ಸಾಗರ ಅಂತ ಪ್ರಖ್ಯಾತ ಆಯಿತು. ಇವತ್ತು ನಾವು ಸಾಗರಗಳನ್ನು ಕಾಣ್ತೀವಲ್ಲ, ಅದಕ್ಕೆಲ್ಲ ಮೂಲ ಏನು, ಸಾಗರದ ಮಕ್ಕಳು ಭೂಮಿನ ಅಗದಿದ್ದರಿಂದಾಗಿ ಅಲ್ಲಿ ನೀರು ತುಂಬಿಕೊಂಡು ಅದು ಸಾಗರ ಅಂತಾಯಿತು ಅಂತ. ಕೊನೆಗೆ ಅಲ್ಲಿ ಕಪಿಲ ರೂಪಿಯಾದಂಥ ಪರಮಾತ್ಮ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅವನ ಹತ್ತಿರವೇ ಕುದುರೆ ಇರುತ್ತೆ. ಸಗರದ ಮಕ್ಕಳು ಆಲೋಚನೆ ಮಾಡ್ತಾರೆ, ಇವನೇ ಕಳ್ಳ ಇರಬೇಕು ಅಂತ ಆಲೋಚನೆ ಮಾಡಿಕೊಂಡು ತಾವೇ ಮಾಡ್ತಾರೆ, ಕಳ್ಳ ಎದ್ದೇಳು ಅಂತ ಅವನಿಗೆ ಸಂಬೋಧನೆ ಮಾಡಿದಾಗ ಅದು ಸಾಕ್ಷಾತ್ ಕಪಿಲ ರೂಪಿಯಾದಂತಹ ಪರಮಾತ್ಮ. ಹಾಗಾಗಿ ಕಪಿಲ ತನ್ನ ಕಣ್ಣನ್ನು ತೆಗೆದು ಬಿಡ್ತಾನೆ. ತೆಗೆದಾಗ ಆ ಕಣ್ಣಿನಿಂದ ಬಂದಂಥ ಬೆಂಕಿಯಿಂದಾಗಿ 60,000 ಜನ ಮಕ್ಕಳು ಕೂಡ ಸುಟ್ಟು ಬೂದಿಯಾಗಿ ಹೋಗಿಬಿಡ್ತಾರೆ. ಕೊನೆಗೆ ವಿಚಾರ ಗೊತ್ತಾಗುತ್ತೆ ಸಗರ ಮಹಾರಾಜನಿಗೆ. ಮುಂದೆ ಅವನ ವಂಶದಲ್ಲಿ ಬಂದಂತಹ ಅನೇಕ ಜನರು ಪ್ರಯತ್ನ ಮಾಡ್ತಾರೆ, ಏನಂತ, ದೇವಗಂಗೆಯನ್ನು ಆ ಒಂದು ಬೂದಿಯ ಮೇಲೆ ಹರಿಸಿದರೆ ಅವರು ಉದ್ಧಾರ ಆಗ್ತಾರೆ ಅಂತ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಗಂಗೆಯನ್ನು ಭೂಮಿಗೆ ತೆಗೆಯಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೊನೆಗೆ ಅವರ ವಂಶದಲ್ಲಿ ಬಂದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅವನು ಭಗೀರಥ ಅಂತ. ಆ ಭಗೀರಥ ಎನ್ನುವಂಥ ವ್ಯಕ್ತಿ ತಾನು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿದಾಗ ಗಂಗೆ ಒಲಿತಾಳೆ. ನಾನೇ ಮಾಡಬೇಕು ಹೇಳುವಂತ ಗಂಗೆ ಕೇಳ್ತಾಳೆ ಅಂತೆ. ಅದಕ್ಕೆ ಭಗೀರಥ ಹೇಳ್ತಾನೆ, ಇಲ್ಲ, ಪಾತಾಳದಲ್ಲಿ ನನ್ನ 60,000 ಜನ ಹಿರಿಯರು ಬೂದಿಯಾಗಿ ಬಿದ್ದಿದ್ದಾರೆ, ನೀನು ಹೋಗಿ ಅವರ ಬೂದಿಯ ಮೇಲೆ ಹರಿಬೇಕು. ಯಾಕೆಂದರೆ ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಅತಾಹಪಿ ಸಗರಾತ್ಮಜ ದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮಭಿಹಿ ಅಂತ. ಆ ಒಂದು ಗಂಗೆಯ ನೀರನ್ನು ಸ್ಪರ್ಶ ಮಾಡಿದರೆ ಸಾಕುವಂತೆ ನಮ್ಮ ಅನೇಕ ಪಾಪಗಳು ಪರಿಹಾರ ಆಗ್ತವೆ. ಹಾಗಾಗಿ ನೀನು ಹೋಗಿ ಅವರ ಮೇಲೆ ಹರಿಬೇಕು ಅಂತ. ಗಂಗೆಗೆ ಸ್ವಲ್ಪ ಅಹಂಕಾರ ಇರುತ್ತೆ. ಅವಳು ಹೇಳ್ತಾಳೆ, ಸರಿ, ನಾನೇನೋ ಭೂಮಿ ಮೇಲೆ ಬರ್ತೇನೆ, ಆದರೆ ನಾನು ತುಂಬ ವೇಗವಾಗಿ ಬರ್ತೇನೆ. ನಾನು ನೇರವಾಗಿ ಭೂಮಿಯ ಮೇಲೆ ಬಿದ್ದುಬಿಟ್ರೆ ಆಕಾಶದಿಂದಾಗಿ ಇಡೀ ಭೂಮಿಯನ್ನು ಸೀಳಿ ಹೋಗಿ ಬಿಡುತ್ತೆ. ಹಾಗಾಗಿ ಮಧ್ಯದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ ಅಂತೆ. ಆವಾಗ ಗಂಗೆ ಹೇಳ್ತಾಳೆ, ನನ್ನ ವೇಗ ತಡೆಯಲಿಕ್ಕೆ ಸಾಮರ್ಥ್ಯ ಯಾರಿಗಿರೋದು
ರುದ್ರದೇವರಿಗೆ ಮಾತ್ರ. ಹಾಗಾಗಿ ರುದ್ರದೇವರನ್ನು ಭೂಮಿ ಮೇಲೆ ನಿಲ್ಲಿಸು, ನಾನು ಅವರ ತಲೆಯ ಮೇಲೆ ಬೀಳುತ್ತೇನೆ, ಆವಾಗ ನಾನೇನು ಮಾಡ್ತೇನೆ ಮತ್ತೆ ಭೂಮಿಗೆ ಬೀಳುತ್ತೇನೆ ಅಂತ ಹೇಳ್ತಾಳೆ. ಕೊನೆಗೆ ಭಗೀರಥ ತಾನೇ ಮಾಡಿದ ಮತ್ತೆ ಮಹರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ರುದ್ರದೇವರು ಹೇಳ್ತಾರೆ, ಸರಿ ನಾನು ಅವಶ್ಯವಾಗಿ ಬರ್ತೇನೆ ಅಂತ ಹೇಳ್ತಾರೆ ಅಂತೆ. ಹೀಗೆ ರುದ್ರದೇವರು ಬಂದು ಭೂಮಿಯ ಮೇಲೆ ಒಂದು ಭಾಗದ ಮೇಲೆ ನಿಂತ್ಕೊಳ್ತಾರೆ. ನೇರವಾಗಿ ಗಂಗೆ ಅಲ್ಲಿ ಬಂದು ತಲೆ ಮೇಲೆ ಬೀಳ್ತಾಳೆ. ತಲೆ ಮೇಲೆ ಬಿದ್ದು ಮತ್ತೆ ಮುಂದೆ ಅನೇಕ ವಿಚಾರಗಳಾಗ್ತವೆ. ಕೊನೆಗೆ ತಾನು 60,000 ಜನ ಆ ಒಂದು ದೇಹದ ಭಸ್ಮದ ಮೇಲೆ ಹರಿತಾಳಂತೆ. ಆವಾಗ ಅವರು ಉದ್ಧಾರ ಆಗಿ ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ದೇವಗಂಗೆ ಮಹತ್ವ ಇಷ್ಟು ಎಂಬುದನ್ನು ತಿಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಭಗೀರಥ ಮಾಡಿದಂತಹ ಪ್ರಯತ್ನಕ್ಕೆ ಪ್ರಸಿದ್ಧಿಯನ್ನು ಬಂತು. ಇನ್ನು ಮುಂದೆ ಯಾರೇ ಕೂಡ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಹೆಸರೇನು, ಭಗೀರಥ ಪ್ರಯತ್ನ ಅಂತ. ಯಾಕೆಂದರೆ ಭಗೀರಥನಿಗೆ ಅನೇಕ ಅಡ್ಡಿ ಆತಂಕಗಳು ಬಂದು, ಮೊದಲನೇದಾಗಿ ತಪಸ್ಸು ಮಾಡೋದೇ ದೊಡ್ಡ ಕಷ್ಟ. ಸಾವಿರಾರು ದೀರ್ಘವಾಗಿ ತಪಸ್ಸನ್ನು ಮಾಡಿದ. ಗಂಗೆ ಬಂದಾಗ ಏನಾಯಿತು, ಮತ್ತಿನ್ನೊಂದು ಅಡಚಣೆ ಬಂತು. ನೇರವಾಗಿ ಭೂಮಿಗೆ ಡೈರೆಕ್ಟಾಗಿ ಬಿದ್ದುಬಿಟ್ರೆ ಏನಾಗುತ್ತೆ, ಭೂಮಿ ಸೀಳಿ ಹೋಗಿಬಿಡುತ್ತೆ ಅಂತ. ಮತ್ತೆ ತಪಸ್ಸು ಯಾರಿಗೋಸ್ಕರ, ರುದ್ರದೇವರಿಗೋಸ್ಕರ. ಅದಾಯಿತು, ಗಂಗೆ ಅಹಂಕಾರದಿಂದ ರುದ್ರ ತಲೆ ಮೇಲೆ ಬಿದ್ಲು ಅಂತೆ. ಆವಾಗ ರುದ್ರದೇವರಿಗೆ ಏನಾಯಿತು, ಈ ಗಂಗೆಯನ್ನು ನಾನು ಹೊರಗಡೆನೇ ಬಿಡೋದಿಲ್ಲ ಅಂತ ತಮ್ಮ ಜಟೆಯಲ್ಲಿ ಗಂಗೆನೇ ಕಟ್ಕೊಂಡ್ಬಿಟ್ರು. ಮತ್ತೆ ರುದ್ರದೇವರನ್ನು ಪ್ರೀತಿಗೊಳಿಸಿದರೆ ಮತ್ತೆ ಹರಿದು ಬರ್ತಾ ಇರ್ತಾಳೆ. ಮತ್ತೆ ಅಹಂಕಾರ ಬಂತು ಗಂಗೆಗೆ, ತುಂಬ ವೇಗವಾಗಿ ಹರಿದುಕೊಂಡು ಹೋಗ್ತಾ ಇರ್ತಾಳೆ. ಮಧ್ಯದಲ್ಲಿ ಒಬ್ಬ ಋಷಿಗಳ ಆಶ್ರಮ ಬರುತ್ತೆ, ಜನ್ಹು ಋಷಿಗಳ ಆಶ್ರಮ ಅಂತ. ಆ ಜನ್ಹು ಋಷಿಗಳ ಆಶ್ರಮವನ್ನು ಹೊಡೆದುಕೊಂಡು ಹೋಗಿಬಿಡ್ತಾಳೆ ಅಂತೆ. ಆ ಜನ್ಹು ಋಷಿಗಳು ಏನು ಮಾಡ್ತಾರೆ, ಸಮಸ್ತವಾದಂತಹ ಗಂಗಾ ನದಿಯನ್ನು ಕುಡಿದೇ ಬಿಡುತ್ತಾರೆ. ಮತ್ತೆ ಸಂಕಷ್ಟ ಯಾರಿಗೆ ಬಂತು, ಭಗೀರಥನಿಗೆ. ಮತ್ತವನೇನು ಮಾಡಿದ, ಜನ್ಹು ಋಷಿಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಜನ್ಹು ಋಷಿಗಳು ತಮ್ಮ ಕಿವಿಯಿಂದಾಗಿ ಆ ನದಿಯನ್ನು ಬಿಡುತ್ತಾರೆ. ಹಾಗಾಗಿ ಜಾಹ್ನವಿ ಅಂತ ಅವಳಿಗೆ ಹೆಸರು ಬಂತು. ಹೀಗೆ ಅನೇಕ ಕಷ್ಟಗಳು ಬಂತು ಭಗೀರಥನಿಗೆ. ಆದರೆ ಯಾವುದಕ್ಕೂ ಕೂಡ ಎದೆಗುಂದದೇನೆ ಆ ಭಗೀರಥ ಮಹಾರಾಜರು ತಮ್ಮ ಪೂರ್ವಜರು ಉದ್ಧಾರ ಆಗಬೇಕು, ಹಾಗಾಗಿ ತಮ್ಮ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿ ತಮ್ಮ ಪೂರ್ವಜರ ಉದ್ಧಾರವನ್ನು ಮಾಡ್ತಾರೆ. ಹಾಗಾಗಿ ಅಂದಿನಿಂದಾಗಿ ಯಾರೇ ಒಂದು ದೊಡ್ಡ ಕಾರ್ಯವನ್ನು ಮಾಡಿದರೆ ಅದಕ್ಕೆ ಭಗೀರಥ ಪ್ರಯತ್ನ ಎಂಬ ಹೆಸರು ಬಂತು. ಹೀಗೆ ಮುಂದೆ ಆ ಭಗೀರಥನ ವಂಶದಲ್ಲಿ ಸಾಕ್ಷಾತ್ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡ್ತಾ ಇದ್ದಾನೆ. ರಾಮಚಂದ್ರನಾಗಿ ಅವತಾರ ಮಾಡಿದ, ಮದುವೆ ಆಯಿತು. ಸೀತೆ ಎಂಬಂತಹ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪತ್ನಿಯಾಗಿದ್ದಾಳೆ. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಅವನ ಚಿಕ್ಕಮ್ಮನಾದಂತಹ ಕೈಕೇಯಿ ತನ್ನ ಗಂಡನ ಹತ್ತಿರ ವರವನ್ನು ಕೇಳಿರ್ತಾಳೆ, ನೀನು ರಾಮನನ್ನು 14 ವರ್ಷ ಕಾಡಿಗೆ ಕಳಿಸಬೇಕು ಮತ್ತು ನನ್ನ ಮಗನನ್ನು ರಾಜ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ರಾಮಚಂದ್ರ ದೇವರು ಆ ಯಾವ ಮಾತಿಗೂ ಕೂಡ ತಲೆ ಕೆಡಿಸ್ಕೊಳ್ಳೋದೇನೆ, ನನ್ನ ತಂದೆ ಹೇಳಿದ್ದಾರೆ ಏನಂತ, ಕಾಡಿಗೆ ಹೋಗುವಂತ, ನಾನು ಅವಶ್ಯವಾಗಿ ಕಾಡಿಗೆ ಹೋಗ್ತೇನೆ ಅಂತ. ಗುರುವರ್ಥೇ ತ್ಯಕ್ತರಾಜ್ಯ ಅಂತ ತನ್ನ ತಂದೆಯ ಒಂದೇ ಒಂದು ಮಾತಿಗೆ ತಾನು ಸಮಗ್ರವಾದಂತಹ ಅಯೋಧ್ಯ ರಾಜ್ಯವನ್ನು ಬಿಟ್ಟು 14 ವರ್ಷ ಕಾಡಿಗೆ ಹೋಗಲಿಕ್ಕೆ ಅಂತ ಒಪ್ಕೊಂಡ. ಕಾಡಿಗೆ ಹೋದಾಗ ಏನಾಯಿತು, ಹಿಂದ್ಗಡೆ ಸೀತೆ ಕೂಡ ಹೋಗ್ಬಿಟ್ಲು. ಸಹಜ, ಗಂಡ ಇದ್ದಲ್ಲಿ ಹೆಂಡತಿ ಇರಬೇಕು ಅಂತ ಸೀತೆ ಕೂಡ ಹೋದ್ಲು. ಆದರೆ ಜೊತೆಗೆ ಇನ್ನೊಬ್ಬ ಹೋದ, ಲಕ್ಷ್ಮಣ ಅಂತ. ವಾಸ್ತವಿಕವಾಗಿ ಲಕ್ಷ್ಮಣನಿಗೆ ನಾವು ಹೋಗುವಂಥ ಅನಿವಾರ್ಯತೆ ಇರಲೇ ಇಲ್ಲ. ಯಾಕೆಂದರೆ ಅವನಿಗೇನು ಶಾಪ ಇಲ್ಲ, ವರ ಇಲ್ಲ, ಏನೂ ಕೂಡ ಇಲ್ಲ. ಹೇಳಿದ್ಯಾರಿಗೆ, ರಾಮನಿಗೆ. ಹಾಗಿದ್ದರೂ ಕೂಡ ರಾಮದೇವರ ಮೇಲಿನ ವಿಶೇಷವಾದಂಥ ಭಕ್ತಿಯಿಂದಾಗಿ ಲಕ್ಷ್ಮಣ ಏನು ಮಾಡಿದ, ತಾನೂ ಕೂಡ 14 ವರ್ಷ ಕಾಡಿಗೆ ಹೋದ. ಇಷ್ಟೆಲ್ಲ ಆದ ಮೇಲೆ ರಾಜ್ಯ ಬಂದಿದ್ಯಾರಿಗೆ, ಭರತನಿಗೆ ಕಣ್ಣ ಮುಂದೆ ಸಾಕ್ಷಾತ್ತಾಗಿ ರಾಜ್ಯ ಇದೆ, ಅಣ್ಣ ತಮ್ಮಂದಿರ ಕಾಟ ಇಲ್ಲ. ಯಾಕೆಂದರೆ ಲಕ್ಷ್ಮಣನು ಕಾಡಿಗೆ ಹೋಗಿದ್ದಾನೆ, ರಾಮನು ಕಾಡಿಗೆ ಹೋಗಿದ್ದಾನೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಭರತ ಏನು ಮಾಡಿದ, ರಾಮನಿಲ್ಲದ ಅಯೋಧ್ಯೆ ನನಗೆ ಕಾಡಿಗೆ ಸಮಾನ, ಹಾಗಾಗಿ ನನಗೆ ಸರ್ವಥಾ ರಾಜ್ಯ ಬೇಡ ಅಂದ. ಮತ್ತೇನು ಮಾಡಿದ, ರಾಮ ವಾಪಸ್ ಬರುವ ತನಕ 14 ವರ್ಷಗಳ ಕಾಲ ಅವನು ಅಯೋಧ್ಯ ನಗರಕ್ಕೆ ಕಾಲನ್ನೇ ಇಡಲಿಲ್ಲ ಅಂತೆ. ಅಯೋಧ್ಯ ನಗರದ ಹೊರಗಡೆ ಒಂದು ನಂದಿ ಎನ್ನುವಂಥ ಗ್ರಾಮ ಇತ್ತು, ಅಲ್ಲಿಯೇ ವಾಸ ಮಾಡಿಕೊಂಡು ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಹೀಗೆ ರಾಮಾಯಣ ಅದು ದೊಡ್ಡ ತ್ಯಾಗದ ಕಥೆ. ರಾಮನಿಗೋಸ್ಕರ ಸೀತೆ ತ್ಯಾಗ ಮಾಡಿದಳು, ರಾಮನಿಗೋಸ್ಕರ ಲಕ್ಷ್ಮಣ ತ್ಯಾಗ ಮಾಡಿದ, ರಾಮನಿಗೋಸ್ಕರ ಭರತ ತ್ಯಾಗ ಮಾಡಿದ, ತಂದೆಗೋಸ್ಕರ ರಾಮ ತ್ಯಾಗ ಮಾಡಿದ. ಹೀಗೆ ಅದು ರಾಮಾಯಣ ಎಂಬುದು ದೊಡ್ಡ ಕಥೆ. ವಿಶೇಷವಾಗಿ ಪುರಾಣಗಳಲ್ಲಿ ಹೇಳುವಂತೆ ವಾಸ್ತವಿಕವಾಗಿ ಮೂಲ ರಾಮಾಯಣ ಅಂತ ಇದೆ. ಅದು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಶತಕೋಟಿ ಪ್ರವಿಸ್ತರಂ ಅಂತ, 100 ಕೋಟಿ ಶ್ಲೋಕ ಇರುವಂಥ ಅತ್ಯಂತ ದೊಡ್ಡ ಗ್ರಂಥ, ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಿದಂಥ ಗ್ರಂಥ.
ಆದರೆ ಇವತ್ತು ನಮಗೆ ಉಪಲಬ್ಧಿ ಇರೋದು ಯಾವುದು ವಾಲ್ಮೀಕಿ ರಾಮಾಯಣ ಅಂತ. ಅದಕ್ಕೆ ಇರೋದು ಕೇವಲ 24,000 ಶ್ಲೋಕ. ಹೀಗೆ ಆ ಒಂದು ರಾಮಾಯಣ ಎಂಬುದು ಬರ್ತಾ ಇದೆ. ಅದಾದ ಮೇಲೆ ಆ ರಾಮಾಯಣ ನಡೀತಾ ಅದು ಮತ್ತು ಬೇರೆ ಯಾರೋ ರಚನೆ ಮಾಡಿದ್ದು ತುಳಸಿದಾಸರು ಅಂತ. ಹಾಂ ಹಾಂ ಅದೇ ಪ್ರಧಾನವಾದದ್ದು ವಾಲ್ಮೀಕಿ ರಾಮಾಯಣ. ನಮಗೆ ತುಂಬ ಹಿಂದೆ ಇರೋದು ಪ್ರಾಚೀನವಾದದ್ದೇ ವಾಲ್ಮೀಕಿ ರಾಮಾಯಣ. ಹೀಗೆ ಇಷ್ಟೆಲ್ಲ ಆಯಿತು. ಮುಂದೆ ಕಾಡಿನಲ್ಲಿ ವಾಸವಾಗಿದ್ದಾಗ ರಾವಣ ಬರ್ತಾನೆ. ರಾವಣ ಬಂದು ಸೀತಾದೇವಿಯನ್ನು ಅಪಹಾರ ಮಾಡ್ತಾನೆ, ಅರ್ಥಾತ್ ಸೀತಾದೇವಿಯ ಒಂದು ಆಕೃತಿಯನ್ನು ಅಪಹಾರ ಮಾಡ್ತಾನೆ. ಆವಾಗ ರಾಮಚಂದ್ರ ದೇವರು ತಾವು ಹನುಮಂತನ ಮೂಲಕ ಸುಗ್ರೀವನ ಸಖ್ಯವನ್ನು ಬೆಳೆಸಿ ಅಲ್ಲಿ ವಾಲಿಯನ್ನು ಸಂಹಾರ ಮಾಡ್ತಾರೆ. ವಾಲಿಯನ್ನು ಸಂಹಾರ ಮಾಡಿ ತಾವೇ ಮಾಡ್ತಾರೆ, ಮುಂದೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ಅಲ್ಲಿ ರಾವಣನನ್ನು ಸಂಹಾರ ಮಾಡಿ ವಿಭೀಷಣನ ಸಖ್ಯವನ್ನು ಪಡೆದುಕೊಂಡು ಮತ್ತೆ ಪುನಃ ಒಂದು ತಮ್ಮ ಅಯೋಧ್ಯೆಗೆ ಬಂದು ಅನೇಕ ಸಾವಿರ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ತಾವೇ ಮಾಡ್ತಾರೆ. ಮುಂದೆ ತಮ್ಮ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಎಂಬುದಾಗಿ ಸಂಕ್ಷಿಪ್ತವಾಗಿ ವಾಸ್ತವಿಕವಾಗಿ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ಈ ಒಂದು ಭಾಗವತದ ನವಮಸ್ಕಂದದಲ್ಲಿ ಸಂಕ್ಷೇಪವಾಗಿ ರಾಮದೇವರ ಚರಿತ್ರೆಯನ್ನು ತಿಳಿಸಿ, ಅದಾದ ಮೇಲೆ ಪರಶುರಾಮದೇವರು ಪರಮಾತ್ಮನ ಇನ್ನೊಂದು ಅವತಾರ ದುಷ್ಟ ಕ್ಷತ್ರಿಯ ಸಂಹಾರಕ್ಕೋಸ್ಕರ ಅಂತ ಸುಮಾರು 21 ಸಲ ಸಮಗ್ರವಾದಂತಹ ಭೂ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರನ್ನು ಕೂಡ ಕೊಂದಂತಹ ಪರಮಾತ್ಮನ ದಿವ್ಯವಾದಂತಹ ರೂಪ, ಆ ಒಂದು ರೂಪ. ಹೀಗೆ ಮುಂದೆ ನವಮಸ್ಕಂದದಲ್ಲಿ ಅನೇಕ ರೀತಿಯ ಅಂತ ಕಥೆಗಳನ್ನು ಹೇಳ್ತಾ ಯಯಾತಿ ಎನ್ನುವಂಥ ಒಬ್ಬ ರಾಜನ ಕಥೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಯಾತಿ ಅಂತ ಒಬ್ಬ ಪ್ರಸಿದ್ಧನಾದಂತಹ ರಾಜ. ಆ ಪ್ರಸಿದ್ಧನಾದಂತಹ ರಾಜ ಒಂದು ದಿವಸ ಕಾಡಿಗೆ ಹೋಗಿರ್ತಾನೆ. ಇದರಲ್ಲಿ ಪೂರ್ವಚರಿತ್ರೆ ಹೇಳ್ತಾ ಹೋಗ್ತಾರೆ. ಒಟ್ಟು ಇಬ್ಬರು ಸ್ನೇಹಿತರಿದ್ದರು ಅಂತ. ಒಬ್ಬಳು ಶರ್ಮಿಷ್ಠೆ, ಇನ್ನೊಬ್ಬಳು ದೇವಯಾನಿ ಅಂತ. ಇವರಿಬ್ಬರು ಯಾರಂತಂದರೆ ವೃಷಪರ್ವ ಅಂತ ಒಬ್ಬ ರಾಜ ಇದ್ದ, ದೈತ್ಯ ರಾಜ. ಆ ವೃಷಪರ್ವ ರಾಜನ ಮಗಳ್ಯಾರು ಶರ್ಮಿಷ್ಠೆ. ಶುಕ್ರಾಚಾರ್ಯರು ದೈತ್ಯರ ಗುರುಗಳು, ಅವರ ಮಗಳ ಹೆಸರು ದೇವಯಾನಿ. ಹೀಗೆ ವೃಷಪರ್ವ ಮತ್ತು ಶುಕ್ರಾಚಾರ್ಯರು, ಅವರಿಬ್ಬರ ಮಕ್ಕಳು ಶರ್ಮಿಷ್ಠೆ ಮತ್ತು ದೇವಯಾನಿ ಅಂತ ಇಬ್ಬರು ಕೂಡ ಸ್ನೇಹಿತೆಯರು. ಒಂದು ಸಲ ಏನಾಗಿತ್ತು, ಎಲ್ಲ ಸ್ನೇಹಿತರು ಕೂಡ ಸೇರಿಕೊಂಡು ಒಂದು ಕಾಡಿಗೆ ಹೋಗಿರ್ತಾರೆ. ಕಾಡಿನಲ್ಲಿ ಉತ್ತಮವಾದಂಥ ಒಂದು ಸರೋವರ ಇರುತ್ತೆ. ಜಲಾಶಯಂ ಸಮಾಸಾದ್ಯ ಕನ್ಯಾ ಕಮಲಲೋಚನಾ ತೀರೇ ನ್ಯಸ್ಯ ದುಕೂಲಾನಿ ವಿಜಕ್ರುಹು ಸಿಂಚತೀರ್ಮಿತಃ ಅಂತ. ಒಳ್ಳೆ ಬೇಸಿಗೆಯ ಕಾಲ, ಒಳ್ಳೆ ತಣ್ಣೀರಿರುವಂತಹ ಸರೋವರ ಸಿಕ್ಕಿದೆ. ಹಾಗಾಗಿ ಆ ಎಲ್ಲ ಸ್ತ್ರೀಯರು ಕೂಡ ಏನು ಮಾಡ್ತಾ ಇರ್ತಾರೆ, ಜಲಕ್ರೀಡೆ ಆಡ್ತಾ ಇರ್ತಾರೆ. ಹೇಗೆ ಆಡ್ತಾ ಇದ್ರು ಅಂತಂದರೆ, ತೀರೇ ನ್ಯಸ್ಯ ದುಕೂಲಾನಿ, ಮೈ ಮೇಲೆ ಬಟ್ಟೆ ಇಲ್ಲ, ಆ ಎಲ್ಲ ಬಟ್ಟೆಯನ್ನು ಕೂಡ ತೀರದಲ್ಲಿ ಇಟ್ಟು ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು, ಅದೇ ಮಾರ್ಗದಲ್ಲಿ ಸಾಕ್ಷಾತ್ ಮಹಾರುದ್ರದೇವರು ಬರ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ರುದ್ರದೇವರು ಮತ್ತು ಪಾರ್ವತೀ ದೇವಿ ಯಾವಾಗ ರುದ್ರದೇವರನ್ನು ಕಂಡರೋ ಆವಾಗ ಎಲ್ಲ ಸ್ತ್ರೀಯರಿಗೆ ಸಹಜವಾಗಿ ನಾಚಿಕೆಯಾಗಿ ಮೇಲ್ಗಡೆ ಎದ್ದು ಬಂದು ತಮ್ಮ ತಮ್ಮ ಬಟ್ಟೆಗಳನ್ನು ಹಾಕ್ಕೊಂಡ್ಬಿಡ್ತಾರೆ. ರುದ್ರದೇವರು ಮುಂದೆ ವಾಪಸ್ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನಾಗಿತ್ತು, ಅವಸರ ಬಂದರು, ತಕ್ಷಣ ಬಟ್ಟೆ ಹಾಕ್ಕೊಂಡ್ಬಿಟ್ರು. ಈ ಅವಸರದಲ್ಲಿ ಏನಾಗ್ಬಿಟ್ಟಿತ್ತು, ಶರ್ಮಿಷ್ಠೆ ದೇವಯಾನಿ ಬಟ್ಟೆಯನ್ನು ಹಾಕ್ಕೊಂಡ್ಬಿಟ್ಲು ಅಂತ. ಅಂದರೆ ದೇವಯಾನಿ ಯಾರು, ಒಬ್ಬ ಗುರುಗಳ ಮಗಳು, ಶರ್ಮಿಷ್ಠೆ ಒಬ್ಬ ರಾಜನ ಮಗಳು. ಅಲ್ಲೇನಾಗ್ಬಿಟ್ಟಿತ್ತು, ಅವಸರದಲ್ಲಿ ಶರ್ಮಿಷ್ಠೆ ದೇವಯಾನಿ ಸೀರೆ ಉಟ್ಕೊಂಡ್ಬಿಟ್ಟಿದ್ಲು ಅವಸರದಲ್ಲಿ. ಇದನ್ನು ನೋಡಿ ದೇವಯಾನಿ ಭಾರಿ ಸಿಟ್ಟು ಬಂದ್ಬಿಡ್ತಂತೆ. ಕಾರಣ ಏನು, ಒಂದೇ ಸಣ್ಣ ಕಾರಣ, ತನ್ನ ಸೀರೆಯನ್ನು ಅವಸರದಲ್ಲಿ ಉಟ್ಕೊಂಡ್ಲು ಅಂತ. ಅಷ್ಟಕ್ಕೆ ಅವಳೇ ಮಾಡಿದಳು, ಭಾರಿ ಸಿಟ್ಟು ಬಂದು ಪರಸ್ಪರ ಇಬ್ಬರು ಕೂಡ ಜಗಳಾಡಲಿಕ್ಕೆ ಶುರು ಮಾಡಿದರು ಅಂತೆ. ಜಗಳ ಎಲ್ಲಿಗೆ ಹೋಯಿತು ಅಂತಂದರೆ, ಆ ಶರ್ಮಿಷ್ಠೆ ಆ ದೇವಯಾನಿಯನ್ನು, ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿಯನ್ನು ಅಲ್ಲಿಯೇ ಒಂದು ಬಾವಿಗೆ ನೂಕಿಬಿಟ್ಟು ತಾನು ತನ್ನ ಅರಮನೆಗೆ ಬಂದುಬಿಡ್ತಾಳೆ. ಈ ಸಂದರ್ಭದಲ್ಲಿ ಏನಾಯಿತು, ಯಯಾತಿ ಎನ್ನುವಂಥ ಒಬ್ಬ ರಾಜ ಆ ಕಾಡಿಗೆ ಬಂದ. ಅವನಿಗೆ ತುಂಬ ಬಾಯಾರಿಕೆಯಾಗಿತ್ತು, ನೀರು ಬೇಕು ಅಂತ ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ಒಂದು ಬಾವಿ ಕಾಣಿಸುತ್ತೆ. ಬಾವಿಗೆ ಕಣ್ಣು ಹಾಕಿ ನೋಡ್ತಾನೆ, ಬಾವಿಯಲ್ಲಿ ನೀರೇ ಇಲ್ಲ, ಆದರೆ ಒಬ್ಬ ಹೆಣ್ಣು ಬಿದ್ದಿದ್ದಾಳೆ. ಅವಳೇ ದೇವಯಾನಿ. ದೇವಯಾನಿ ಯಾರು, ನಾನು ನಿನ್ನೆ ಕೇಳಿದ್ವಿ, ಕಚ ಮತ್ತು ದೇವಯಾನಿ ಅಂತ. ಅದೇ ದೇವಯಾನಿ ಅಲ್ಲಿ ಬಿದ್ದಿದ್ದಾಳೆ. ಆವಾಗ ತಕ್ಷಣ ಅವನೇನು ಮಾಡಿದ, ಅವಳನ್ನು ಮೇಲಕ್ಕೆ ಎತ್ತಿದ, ದೇವಯಾನಿಯನ್ನು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡಿದ. ಆವಾಗ ಸಹಜವಾಗಿ ಆ ದೇವಯಾನಿಗೆ ಏನಾಗುತ್ತೆ, ಯಯಾತಿಯ ಮೇಲೆ ಮನಸ್ಸುಂಟಾಗುತ್ತೆ, ಪ್ರೀತಿ ಉಂಟಾಗುತ್ತೆ. ತಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವಳನ್ನು ಸ್ವೀಕಾರವನ್ನು ಕೂಡ ಮಾಡ್ತಾನೆ. ಇಷ್ಟೆಲ್ಲ ಆಯಿತು.
ಈಗ ದೇವಯಾನಿ ಯಾರು? ಒಬ್ಬ ಸಾಮಾನ್ಯ ಋಷಿಗಳ ಮಗಳಲ್ಲ, ಗುರುಗಳ ಮಗಳಲ್ಲ, ಒಬ್ಬ ರಾಜಕುಮಾರಿ. ಯಾಕೆಂತಂದರೆ ಯಯಾತಿ ಎನ್ನುವಂಥ ರಾಜನನ್ನು ಮದುವೆಯಾಗಿದ್ದಾಳೆ. ಇವಾಗೇನಾಯಿತು, ದೇವಯಾನಿಗೆ ತುಂಬ ಸಿಟ್ಟು ಬಂತು, ಪ್ರತೀಕಾರ ಬುದ್ಧಿ ಬಂತು. ಯಾಕೆಂದರೆ ನನ್ನನ್ನು ಸಣ್ಣ ಕಾರಣಕ್ಕೋಸ್ಕರ ಏನೋ ಮಿಸ್ಸಾಗಿ ಬಟ್ಟೆ ಉಟ್ಕೊಂಡೆ ಅಂತ ನನ್ನನ್ನು ಬಾವಿಗೆ ನೂಕಿಬಿಟ್ಲು ಆ ಶರ್ಮಿಷ್ಠೆ ಅಂತ ಶರ್ಮಿಷ್ಠೆ ಮೇಲೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನಾದರೂ ಮಾಡಿ ಅವಳನ್ನು ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡ್ತಾಳೆ ಅಂತೆ. ಆವಾಗ ಅವಳೇನು ಮಾಡ್ತಾಳೆ, ತನ್ನ ತಂದೆಯ ಹತ್ತಿರ ಅಳ್ತಾ ಅಳ್ತಾ ಬರ್ತಾಳೆ. ಯಾರು? ದೇವಯಾನಿ, ಶುಕ್ರಾಚಾರ್ಯರ ಹತ್ರ. ಶುಕ್ರಾಚಾರ್ಯ ಹತ್ರ ಬಂದು ಹೇಳ್ತಾಳೆ, ನೋಡಿ, ನಿಮ್ಮ ರಾಜನ ಮಗಳು, ವೃಷಪರ್ವ ರಾಜನ ಮಗಳಾದಂಥ ಶರ್ಮಿಷ್ಠೆ ನನಗೆ ಭಾರೀ ಅವಮಾನವನ್ನು ಮಾಡಿದ್ದಾಳೆ ಎಂಬುದಾಗಿ ಹೇಳ್ತಾರೆ ಅಂತೆ. ಇಷ್ಟು ಹೇಳಿದಾಗ ಶುಕ್ರಾಚಾರ್ಯ ಭಾರೀ ಸಿಟ್ಟು ಬಂದುಬಿಡುತ್ತೆ. ನಾನೇನೋ ಒಬ್ಬ ಗುರುಗಳು ಅಂತ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅವರೇನು ಮಾಡ್ತಾರೆ, ನಾನು ಇನ್ನು ಮುಂದೆ ವೃಷಪರ್ವ ರಾಜನಿಗೆ ಗುರುಗಳಾಗಿ ಇರೋದಿಲ್ಲ ಎಂಬುದಾಗಿ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಶುರು ಮಾಡಿಬಿಡ್ತಾರೆ ಶುಕ್ರಾಚಾರ್ಯರು. ಆವಾಗ ವೃಷಪರ್ವ ರಾಜ ತುಂಬ ಬೇಸರ ಆಗುತ್ತೆ. ಸಾಷ್ಟಾಂಗ ಹೋಗಿ ನಮಸ್ಕಾರ ಹಾಕಿಬಿಡ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಏನಾಯಿತು ಅಂತ ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ನಿನ್ನ ಮಗಳು ಶರ್ಮಿಷ್ಠೆ ನನ್ನ ಮಗಳಾದಂತಹ ದೇವಯಾನಿಗೆ ದೊಡ್ಡ ಅವಮಾನವನ್ನು ಮಾಡಿಬಿಟ್ಟಿದ್ದಾಳೆ ಅಂತ. ಸರಿ, ಏನೋ ತಪ್ಪಾಗ್ಬಿಟ್ಟಿದೆ, ಮುಂದೇನು ಅಂತ. ಅದಕ್ಕೆ ಹೇಳ್ತಾನೆ, ನನ್ನ ಮಗಳಿಗೆ ಈಗಾಗಲೇ ಮದುವೆಯಾಗಿದೆ, ನೀನೇ ಮಾಡಬೇಕು, ನಿನ್ನ ಮಗಳನ್ನು, ಶರ್ಮಿಷ್ಠೆಯನ್ನು, ರಾಜಕುಮಾರಿಯನ್ನು ನನ್ನ ಮಗಳ ಹತ್ತಿರ ಸೇವಕಿಯಾಗಿ ಕಳಿಸಿಕೊಡಬೇಕು, ದಾಸಿಯಾಗಿ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, 1,000 ಜನ ಸೇವಕಿಯರೊಟ್ಟಿಗೆ ಇವಳನ್ನು ಕಳಿಸಬೇಕು. ಅಷ್ಟು ಕಳಿಸಿದಾಗ ಮಾತ್ರ ನಾನು ನಿನ್ನ ರಾಜ್ಯದಲ್ಲಿ ಇರ್ತೀನಿ, ಇಲ್ಲದೆ ಹೋದರೆ ವಾಪಸ್ ಹೋಗಿಬಿಡ್ತೀನಿ ಅಂತ ಶುಕ್ರಾಚಾರ್ಯರು ಆ ಒಂದು ರಾಜನಿಗೆ ಹೇಳ್ತಾರೆ. ಕೊನೆಗೆ ದೇವಯಾನಿ ಪರ್ಯಚರತ್ ಸ್ತ್ರೀ ಸಹಸ್ರೇಣ ದಾಸಿವತ್ ಅಂತ ಕೊನೆಗೆ ಒಪ್ಕೊಳ್ತಾಳೆ. ಶರ್ಮಿಷ್ಠೆಯನ್ನು ದೇವಯಾನಿಯ ಸೇವಕಿಯನ್ನಾಗಿ ಯಯಾತಿ ರಾಜನ ಮನೆಗೆ ಕಳಿಸಿದರು. ಇಷ್ಟೆಲ್ಲ ಆಯಿತು. ಆ ಸಂದರ್ಭದಲ್ಲಿ ದೇವಯಾನಿ ಮತ್ತು ಯಯಾತಿ ರಾಜರಿಬ್ಬರು ಕೂಡ ವಿಶೇಷವಾಗಿ ಸಂಸಾರವನ್ನು ಮಾಡ್ತಾ ಇರ್ತಾರೆ. ಆ ದಾಂಪತ್ಯದ ಫಲವಾಗಿ ಒಟ್ಟು ಅವರಲ್ಲಿ 2 ಮಕ್ಕಳು ಹುಡ್ತಾರೆ. ಯಾರು ಅಂತಂದರೆ ಯದು ಮತ್ತು ತುರ್ವಸು ಅಂತ. ಯದು ಮತ್ತು ತುರ್ವಸು ಅಂತ 2 ಮಕ್ಕಳು ಹುಟ್ಟಿದರು. ಇಷ್ಟೆಲ್ಲ ಆಯಿತು. ಯಾವ ದೇವಯಾನಿ ಮತ್ತು ಶರ್ಮಿಷ್ಠಿ ಇಬ್ಬರು ಒಂದೇ ವಯಸ್ಸಿನವರು. ದೇವಯಾನಿಗೆ ಮದುವೆಯಾಗಿ ಮಕ್ಕಳಾಗಿದೆ. ಶರ್ಮಿಷ್ಠಿ ಮಾತ್ರ ಕೆಲಸದವಳ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಏನಾಯಿತು, ಶರ್ಮಿಷ್ಠೆಗೆ ವಯೋಸಹಜವಾದಂಥ ಬಯಕೆಯಿಂದಾಗಿ ನೇರವಾಗಿ ಯಯಾತಿ ರಾಜನ ಹತ್ತಿರ ಹೋಗ್ತಾಳೆ ಅಂತೆ. ಹೋಗಿ, ನೋಡು ರಾಜ, ನಾನು ಒಬ್ಬ ರಾಜಕುಮಾರಿ, ನನ್ನನ್ನು ಮದುವೆಯಾಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಆವಾಗ ರಾಜನು ಕೂಡ ಗಂಧರ್ವ ವಿಧಿಯಿಂದಾಗಿ ಮದುವೆಯಾಗಿ ಬಿಡ್ತಾನೆ. ಇವರಿಬ್ಬರು ಮದುವೆಯಾದಂಥ ವಿಚಾರ ಯಾರಿಗೆ ಗೊತ್ತಿಲ್ಲ, ಶರ್ಮಿಷ್ಠೆಗೆ, ದೇವಯಾನಿಗೆ ಗೊತ್ತೇ ಇಲ್ಲ. ಗುಟ್ಟಾಗಿ ಇಬ್ಬರು ಕೂಡ ಮದುವೆಯಾಗಿ ಬಿಡ್ತಾರೆ. ಮದುವೆಯಾದ ಮೇಲೆ ಆ ಶರ್ಮಿಷ್ಠೆಗೆ ಏನಾಗುತ್ತೆ, 3 ಜನ ಮಕ್ಕಳು ಹುಡ್ತಾರೆ ಅಂತೆ. ದೃಹ್ಯ, ಅನು ಮತ್ತು ಪೂರು ಅಂತ. ಹೀಗೆ ಯಯಾತಿ ರಾಜನಿಗೆ ಒಟ್ಟು 5 ಜನ ಮಕ್ಕಳು. ದೇವಯಾನಿಯಲ್ಲಿ 2, ಶರ್ಮಿಷ್ಠೆಯಲ್ಲಿ 3 ಜನ ಮಕ್ಕಳು. ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ನನ್ನ ಗಂಡ ಇನ್ನೊಬ್ಬಳನ್ನು ಮದುವೆಯಾಗಿದ್ದಾನೆ ಅಂತ. ಅವಳಿಗೆ ಭಾರಿ ಸಿಟ್ಟು ಬಂದು ಏನು ಮಾಡುತ್ತೆ, ನೇರವಾಗಿ ಮತ್ತೆ ತನ್ನ ತಂದೆಯ ಹತ್ರ ಹೋಗ್ತಾಳೆ. ತನ್ನ ತಂದೆಯ ಹತ್ರ ಹೋಗಿ ಹೇಳ್ತಾಳೆ, ನೋಡಪ್ಪ, ನನ್ನ ಗಂಡ ನನಗೆ ಮೋಸವನ್ನು ಮಾಡಿ ನನ್ನ ಶತ್ರುವನ್ನೇ ಮದುವೆಯಾಗಿದ್ದಾನೆ. ಯಾಕಂದರೆ ಶರ್ಮಿಷ್ಠಿ ಶತ್ರು ದೇವಯಾನಿಗೆ. ಇಷ್ಟು ಹೇಳಿದಾಗ ಅವರೊಂದು ಶಾಪವನ್ನು ಕೊಡ್ತಾರೆ. ತ್ವಂಜರ ವಿಷತೆ ಮಂದ ವಿರೂಪಕರಣೀ ನೃಣಾಮ್ ಅಂತ ಅವರು ಯಯಾತಿ ರಾಜ ಶಾಪವನ್ನು ಕೊಡ್ತಾರೆ. ಏನಂತ, ನೀನೊಬ್ಬ ದೊಡ್ಡ ಕಾಮುಕ, ಯಾಕೆಂದರೆ ಮನೆಯಲ್ಲಿ ಇದ್ದಂಥ ಕೆಲಸದಾಕೆಯನ್ನು ಮದುವೆಯಾಗಿದ್ದೀಯ, ಹಾಗಾಗಿ ನಿನಗೆ ಇನ್ನು ಮುಂದೆ ಸುಖವನ್ನೇ ಅನುಭವಿಸುವಂಥ ಶಕ್ತಿ ಹೋಗಿಬಿಡಲಿ ಅಂತ ಶಾಪವನ್ನು ಕೊಟ್ಟುಬಿಡ್ತಾರೆ. ಅವನಿಗೆ ಉತ್ತಮವಾದಂಥ 25ರ ನವತಾರುಣ್ಯ ಇತ್ತು. ಆ ಎಲ್ಲವೂ ಕೂಡ ಹೋಗಿ 80 ವಯಸ್ಸಿನ ಮುದುಕರಂತೆ ಆಗಿಬಿಟ್ಟ ಯಯಾತಿ ರಾಜ. ಇಷ್ಟೆಲ್ಲ ಆದಾಗ ಯಯಾತಿ ತಾನೇ ಮಾಡ್ತಾರೆ, ಮತ್ತೆ ಶುಕ್ರಾಚಾರ್ಯ ಹತ್ರ ಹೋಗ್ತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಮ್ಮ ಶಾಪವನ್ನು ಪರಿಹಾರ ಮಾಡಿ ಅಂತ ಅನೇಕ ರೀತಿಯಾಗಿ ಬೇಡಿಕೊಂಡಾಗ ಶುಕ್ರಾಚಾರ್ಯ ಹೇಳ್ತಾರೆ, ಶಾಪ ಪರಿಹಾರಕ್ಕಿರುವಂತಹ ಒಂದೇ ಒಂದು ಮಾರ್ಗ ಅಂತಂದರೆ ನೀನೇ ಮಾಡಬೇಕು, ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂತ. ಅರ್ಥಾತ್ ಒಬ್ಬ 25 ವಯಸ್ಸಿನ ತರುಣ ನಿನ್ನ ಮುಪ್ಪನ್ನು ಸ್ವೀಕಾರ ಮಾಡಬೇಕು, ಅವನ ತಾರುಣ್ಯ ನಿನಗೆ ಕೊಡಬೇಕು, ಎಕ್ಸ್ಚೇಂಜ್ ಮಾಡ್ಕೊ, 2 ವಯಸ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ಆವಾಗ ಮಾತ್ರ ನಿನ್ನ ಶಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾನೆ ಅಂತೆ.
ಕೊನೆಗೆ ಯಯಾತಿ ಮನೆಗೆ ಬಂದ. ಅವನ ಮುಂದೆ 5 ಜನ ಮಕ್ಕಳಿದ್ದಾರೆ. ಅವರಿಗೆ ಮದುವೆಯ ವಯಸ್ಸು ಬಂದಿದೆ. ಯಯಾತಿಗೆ ಎಷ್ಟು ಆ ಒಂದು ಕಾಮದ ಬೇಕಿತ್ತು ಅಂದರೆ, ತನ್ನ ತಾರುಣ್ಯದಲ್ಲಿರುವಂತಹ ಮಕ್ಕಳ ಹತ್ರ ಹೋಗಿ ಕೇಳ್ತಾ ಇದ್ದಾನೆ, ಮಕ್ಕಳೇ ನೀವು ನನಗೆ ನಿಮ್ಮ ತಾರುಣ್ಯವನ್ನು ಕೊಡಿ, ನಾನು ನಿಮಗೆ ನನ್ನ ಮುದುಕತನವನ್ನು ಕೊಡ್ತೇನೆ ಅಂತ. ಇದು ಸಾಧ್ಯನ ಜಗತ್ತಿನಲ್ಲಿ? ಯಾರಾದರೂ ಕೂಡ ಈ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಕೇಳಲಿಕ್ಕೆ ಕೂಡ ಮನಸ್ಸು ಬರೋದಿಲ್ಲ. ಆದರೆ ಯಯಾತಿ ಈ ರೀತಿಯಾಗಿ ಕೇಳಿದ. ಆವಾಗ ಹೇಳ್ತಾರೆ, ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ನಮ್ಮ ತಂದೆಗೆ ಎಷ್ಟು ಕಾಮ ಇರಬೇಕು ಎಂಬುದಾಗಿ ಬೈತಾರೆ ಹೊರತು ಯಾರೂ ಕೂಡ ಅವನ ಮುದುಕತನವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಬರೋದಿಲ್ಲ. ಕೊನೆಯ ಮಗ ಒಬ್ಬ ಇರ್ತಾನೆ, ಪುರು ಅಂತ. ಆ ಪುರು ಹೇಳ್ತಾನೆ, ಅಪ್ಪ ನೀನೇನು ಚಿಂತೆ ಮಾಡಬೇಡ, ನಾನು ನಿನಗೋಸ್ಕರ ನಿನ್ನ ಮುದಿತನವನ್ನು ಸ್ವೀಕಾರ ಮಾಡ್ತೇನೆ, ನನ್ನ ತಾರುಣ್ಯವನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ ಅಂತೆ. ಕೊನೆಗೆ ಏನಾಯಿತು, ಪುರುವಿನ ತಾರುಣ್ಯ ಯಯಾತಿಗೆ ಬಂತು. ಯಯಾತಿಯ ಮುದುಕತನ 80 ವರ್ಷದ ಮುದುಕತನ ಪುರುವಿಗೆ ಬಂತು. ಹೀಗೆ ತಂದೆ ಮಗನಾದ, ಮಗ ತಂದೆಯಾದ. ಇಷ್ಟಾದ ಮೇಲೆ ಯಯಾತಿಯೇ ಮಾಡಿದ ಮತ್ತೆ ತಾರುಣ್ಯ ಬಂತು. ಮತ್ತೆ ಮಾಡಿದ, ಮತ್ತೆ ಅದೇ ಕೆಲಸ, ಮತ್ತೆ ಅನೇಕ ರೀತಿಯಾದ ಭೋಗವನ್ನು ಮಾಡಿದ. ಎಷ್ಟು ಮಾಡಿದ? 1000 ವರ್ಷಗಳ ಕಾಲ ಆ ಮಗನ ದೇಹದಿಂದಾಗಿ ವಿಶೇಷವಾದ ಭೋಗವನ್ನು ಮಾಡ್ತಾನೆ ಅಂತೆ. ಭೋಗವನ್ನು ಮಾಡಿದ ಕೊನೆಗೆ ಅವನಿಗೆ ಅನಿಸುತ್ತೆ, ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೈವ ಭೂಯ ಏವಾಭಿವರ್ಧತೆ ಅಂತ. ಎಷ್ಟು ಕಾಮವನ್ನು ಅನುಭವಿಸಿದರೂ ಕೂಡ ಅದು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಗಿರ್ತದೆ, ಹವಿಷಾ ಕೃಷ್ಣವರ್ತ್ಮೈವ ಅಂತ. ಬೆಂಕಿಗೆ ತುಪ್ಪವನ್ನು ಹಾಕಿದರೆ ಏನಾಗುತ್ತೆ, ಅದು ಶಾಂತ ಆಗುತ್ತೆ, ಇನ್ನಷ್ಟು ಬೇಕು ಅಂತ ಕೇಳುತ್ತೆ. ಹಾಗೆ ಇದು ಕೂಡ ಅದೇ ರೀತಿ ಆಗುತ್ತೆ ಎಂಬುದಾಗಿ ತಿಳಿದುಕೊಂಡು ಕೊನೆಗೆ ಅವನೇನು ಮಾಡ್ತಾನೆ, ಯಯಾತಿ ಮಹಾರಾಜ ಮತ್ತೆ ತನ್ನ ತಾರುಣ್ಯವನ್ನು ತನ್ನ ಮಗನಿಗೆ ವಾಪಸ್ ಕೊಡ್ತಾನೆ. ಅವನ ಮುದುಕತನವನ್ನು ಮತ್ತೆ ವಾಪಸ್ ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ವಿಚಿತ್ರವಾದಂಥ ಘಟನೆ ಅಲ್ಲಿ ನಡೆಯುತ್ತೆ. ಅದಾದ ಮೇಲೆ ತಾನೇ ಮಾಡ್ತಾನೆ, ಮುಂದೆ ಕಾಡಿಗೆ ಹೋಗಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಪರಮಾತ್ಮನ ಉತ್ತಮ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೆ ಅವನ ಮಕ್ಕಳು ಕೂಡ ಅನೇಕ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಹೀಗೆ ಮುಂದೆ ಈ ಪುರುವಿನ ವಂಶದಲ್ಲಿಯೇ ಭೀಮ, ಅರ್ಜುನ, ದುರ್ಯೋಧನ ಎಲ್ಲರೂ ಕೂಡ ಬಂದಂತಹ ಒಂದು ಘಟನೆ ಬರೆಯುತ್ತೆ. ಅದಾದ ಮೇಲೆ ಇದೇ ವಂಶದಲ್ಲಿ ಇನ್ನೊಬ್ಬ ರಾಜ ಬಂದ ಮುಂದೆ, ರಂತಿದೇವ ಅಂತ. ರಂತಿದೇವ ಅವನು ರಾಜ್ಯದಲ್ಲಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಒಂದು ಸಲ ಭೀಕರವಾದಂತಹ ಬರಗಾಲ ಬಂತು, ಮಳೆ ಇಲ್ಲ, ಬೆಳೆ ಇಲ್ಲ, ಭೀಕರವಾದ ಕ್ಷಾಮ ಬಂತು. ಆ ಸಂದರ್ಭದಲ್ಲಿ ಏನಾಯಿತು, ಒಬ್ಬ ಋಷಿಗಳು ಬಂದು ಹೇಳ್ತಾರೆ, ನಿನ್ನ ರಾಜ್ಯದಲ್ಲಿ ಚೆನ್ನಾಗಿ ಮಳೆ ಬೆಳೆಯಾಗಬೇಕಂದ್ರೆ ನೀನು 48 ದಿವಸಗಳ ಕಾಲ ನಿನ್ನ ಇಡೀ ಕುಟುಂಬ ಪೂರ್ತಿಯಾಗಿ ಉಪವಾಸ ಮಾಡಬೇಕು. 48 ದಿವಸಗಳ ಕಾಲ ಒಂದು ಹನಿ ನೀರನ್ನು ಕೂಡ ಸ್ವೀಕಾರ ಮಾಡದೇನೆ ಉಪವಾಸವನ್ನು ಮಾಡಿದರೆ ಏನಾಗುತ್ತೆ, ನಿನ್ನ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ಅಂತೆ. ಕೊನೆಗೆ ಆ ರಾಜ ಮಾಡಿದ, ಅವಶ್ಯವಾಗಿ ಆತ್ಮಾನಂ ಪ್ರಥಮಂ ರಾಜ ವಿನಯೇನ ಉಪಪಾದಯೇತ್ ಅಂತ, ಅವಶ್ಯವಾಗಿ ನಾನು ಇದನ್ನು ಮಾಡ್ತೇನೆ ಅಂತ ಮಾಡಿದ. 48 ದಿವಸಗಳ ಕಾಲ ಉಪವಾಸವನ್ನು ಮಾಡಿದ. 48 ದಿವಸ ಆದ ಮೇಲೆ ಸ್ವಲ್ಪ ಆಹಾರ ಸ್ವೀಕಾರ ಮಾಡಬೇಕು ಇಟ್ಕೊಳ್ತಾನೆ. ಆವಾಗ ಏನಾಯಿತು, ಒಬ್ಬ ಅತಿಥಿ ಬಂದ, ಮನೆಗೆ ಬ್ರಾಹ್ಮಣ ಬಂದು ಹೇಳ್ತಾನೆ, ನನಗೆ ತುಂಬ ಹಸಿವಾಗಿದೆ, ಸ್ವಲ್ಪ ಆಹಾರ ಕೊಡು ಅಂತ. ಇದ್ದದ್ದೇ ಸ್ವಲ್ಪ ಆಹಾರ, 48 ದಿವಸ ಹಸಿವು ಬೇರೆ ಇದೆ. ಕೊನೆಗೆ ಅವನೇ ಮಾಡಿದ, ಸ್ವಲ್ಪ ಆಹಾರವನ್ನು ಅವನಿಗೆ ಕೊಟ್ಟು ತಾನು ಉಳಿದದ್ರ ಊಟ ಮಾಡಲಿಕ್ಕೆ ಅಂತ ಹೋದ. ಕೊನೆಗೊಬ್ಬ ಶೂದ್ರ ಬಂದ, ಅವನು ಹೇಳ್ತಾನೆ, ನನಗೂ ತುಂಬ ಹಸಿವಾಗಿದೆ ಅಂತ. ನಾವಾಗೇನು ಮಾಡಿದ, ಅವನಿಗೂ ಸ್ವಲ್ಪ ಆಹಾರವನ್ನು ಕೊಟ್ಟ. ಇನ್ನು ಉಳಿದದ್ದು ಸ್ವಲ್ಪವೇ ಸ್ವಲ್ಪ. ಆವಾಗ ಇನ್ನೊಬ್ಬ ಬೇಟೆಗಾರ ಬರ್ತಾನೆ, ಅವನ ಹತ್ತಿರ ಜೊತೆಗೆ 2 ನಾಯಿಗಳಿರ್ತವೆ. ಅವನು ಮಾತ್ರ ಜೊತೆಗೆ ನಾಯಿಗಳು ಕೂಡ ಇರ್ತವೆ. ಕೊನೆಗೆ ಅವನು ಹೇಳ್ತಾನೆ, ಸ್ವಲ್ಪ ಆಹಾರವನ್ನು ಕೊಡು ಅಂತ ಕೇಳ್ತಾನೆ. ಹೀಗೊಬ್ಬ ಬ್ರಾಹ್ಮಣ ಬಂದ, ಒಬ್ಬ ಶೂದ್ರ ಬಂದ, ಕೊನೆಗೊಬ್ಬ ಬೇಡ ಬಂದ, ನಾಯಿಗಳು ಕೂಡ ಬಂದು. ಕೊನೆಗೆ ಏನು ಮಾಡಿದ, ಆಹಾರವನ್ನು ಕೂಡ ಕೊಟ್ಟ. ಆಹಾರ ಸಾಕಾಗಲಿಲ್ಲ, ಕೊನೆಗೆ ನೀರನ್ನು ಕೂಡ ಕೊಟ್ಬಿಟ್ಟ ಅಂತೆ. ಕೊನೆಗೆ ಎಷ್ಟು ಉಳಿದಿತ್ತು, ಒಬ್ಬರು ಕುಡಿಲಿಕ್ಕೆ ಸಾಧ್ಯವಾಗುವಷ್ಟು ಒಂದೇ ಒಂದು ಲೋಟ ನೀರು ಮಾತ್ರ ಉಳಿದಿದೆ. 48 ದಿವಸಗಳ ಕಾಲ ಹಸಿವು ಇದೆ. ಅಷ್ಟಾದರೂ ಕೂಡ ವಿಧಿ ಬಿಡಲಿಲ್ಲ. ಕೊನೆಗೇನಾಯಿತು, ಒಬ್ಬ ಶಪಚ ಬಂದ. ಶಪಚ ಅಂತಂದರೆ ಚಂಡಾಲ ಬಂದು ಹೇಳ್ತಾನೆ, ನನಗೆ ಊಟ ಆಗಿದೆ, ಸ್ವಲ್ಪ ನೀರು ಬೇಕು ಕೊಡಿ ಅಂತ ಕೇಳ್ತಾನೆ ಅಂತೆ. ರಂತಿದೇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತಕ್ಷಣ ಅವನೇನು ಮಾಡ್ತಾನೆ, ಈ ಶಪಚನಲ್ಲಿ ಇರುವಂತಹ ಪರಮಾತ್ಮ ತೃಪ್ತನಾಗಲಿ ಅಂತ ಒಂದು ಲೋಟ ನೀರನ್ನು ಕೂಡ ಅವನಿಗೆ ಕೊಟ್ಟು ಬಿಡ್ತಾನೆ.
ಇಷ್ಟು ಕೊಟ್ಟು ಹೇಳ್ತಾರೆ ಪರಮಾತ್ಮ, ಜಗತ್ತಿನಲ್ಲಿ ಎಷ್ಟು ಜನರಿಗೆ ಇಷ್ಟು ಕಷ್ಟ ಇದೆ. ಆರ್ತಿಂ ಪ್ರಬದ್ಧೆ ಅಖಿಲ ದೇಹಭಾಜಂ ಅಂತಸ್ಥಿತಾಂ ಏನು ಭವಂತ್ಯ ದುಃಖ ಅಂತ ನನಗೇನು ಕಷ್ಟ ಇಲ್ಲ, ಆದರೆ ಜಗತ್ತಿನಲ್ಲಿ ಎಷ್ಟು ಜನರಿಗೆ ಇಷ್ಟು ಕಷ್ಟ ಇದೆ. ಹಾಗಾಗಿ ಜಗತ್ತಿನಲ್ಲಿ ಇರುವಂತಹ ಎಲ್ಲರ ಕಷ್ಟವನ್ನು ಕೂಡ ಏನು ಮಾಡು, ನನಗೇ ಕೊಡು, ನನ್ನ ಸುಖವನ್ನು ಎಲ್ಲರಿಗೂ ಕೊಟ್ಟುಬಿಡು ಪರಮಾತ್ಮ ಅಂತ ಆ ಪರಮಾತ್ಮನಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಮುಂದೆ ಪರಮಾತ್ಮನಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿ ಆ ಅವನ ರಾಜ್ಯದಲ್ಲಿ ವಿಶೇಷವಾದಂಥ ಮಳೆ ಬೆಳೆ ಎಲ್ಲವನ್ನು ಕೂಡ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ರಂತಿದೇವ ತಾನೊಬ್ಬ ರಾಜ, ಅವನಿಗೆ ಇದೆಲ್ಲ ಅನಿವಾರ್ಯತೆ ಇರಲಿಲ್ಲ. ಮನೆಯಲ್ಲಿ ಬೇಕಾದಷ್ಟು ಎಲ್ಲ ಇದೆ, ಧಾನ್ಯದ ಎಲ್ಲ ಕೊಡೋದಿದೆ. ಆದರೆ ತನ್ನ ದೇಶದ ಜನರಿಗೆ ಒಳ್ಳೆಯದಾಗಬೇಕು ಅಂತ ತಾನು 42 ದಿವಸಗಳ ಕಾಲ ಉಪವಾಸವನ್ನು ಮಾಡಿ ಕೊನೆಗೆ ಸಿಕ್ಕಂತಹ ಆಹಾರವನ್ನು ಎಲ್ಲರಿಗೂ ಕೂಡ ಕೊಟ್ಟು ತಾನು ಉಪವಾಸ ಇದ್ದ. ಅದರಿಂದಾಗಿ ಏನಾಯಿತು, ಪರಮಾತ್ಮ ವಿಶೇಷವಾಗಿ ಅವನಿಗೆ ಅನುಗ್ರಹ ಮಾಡ್ತಾ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ರಾಜ ಮಹಾರಾಜರುಗಳ ಕಥೆಯನ್ನು ಹೇಳಿ ನವಮಸ್ಕಂದ ಎಂಬುದು ಮುಗಿಯುತ್ತೆ. ಇದಾದ ಮೇಲೆ ಪರಮಾತ್ಮನ ಕೃಷ್ಣಾವತಾರದ ಕಥೆಯನ್ನು ಹೇಳುವಂತಹ ದಶಮಸ್ಕಂದ ಎಂಬುದು ಪ್ರಾರಂಭ ಆಗ್ತಾ ಇದೆ. ಎಲ್ಲರ ಕಥೆಯನ್ನು ಕೇಳಿದಂತಹ ಪರೀಕ್ಷಿತ ಹೇಳ್ತಾನೆ, ಜುಗೋಪ ಕುಕ್ಷಿಂ ಗತ ಆತ್ತಚಕ್ರ ಮಾತುಶ್ಚಮೇ ಶರಣಂ ಗತಾಯ ಅಂತ. ಶುಕಾಚಾರ್ಯರೇ, ನೀವು ಎಲ್ಲ ಕಥೆಯನ್ನು ಕೂಡ ಹೇಳಿದಿರಿ, ಆದರೆ ಹೇಳಬೇಕಾದಂತಹ ಕಥೆಯನ್ನು ಹೇಳಲಿಲ್ಲ ಅಂತ. ಯಾವುದು? ನನ್ನನ್ನು ರಕ್ಷಣೆ ಮಾಡಿದಂತಹ ಪರಮಾತ್ಮನ ಕಥೆ, ಕೃಷ್ಣ ಪರಮಾತ್ಮನ ಕಥೆಯನ್ನು ನನಗೆ ತಿಳಿಸಿ ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದಶಮಸ್ಕಂದದಲ್ಲಿ ವಿಸ್ತಾರವಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ವಸುದೇವ ಮತ್ತು ದೇವಕಿ ಅಂತ ಇಬ್ಬರು ದಂಪತಿಗಳು ಆಗ ತಾನೇ ಮದುವೆಯಾಗಿದ್ದಾರೆ. ಮದುವೆಯಾಗಿ ಆದಾಗ ಆ ದೇವಕಿಯ ಅಣ್ಣ ಕಂಸ ಅಂತ, ಕಂಸ ತಾನೇ ಮಾಡ್ತಾನೆ, ತನ್ನ ತಂಗಿಯನ್ನು ಮತ್ತು ಅವಳ ಗಂಡನನ್ನು ಮನೆಗೆ ಬಿಟ್ಟು ಬರಬೇಕು. ಮದುವೆಯಾಗಿದೆ, ಮದುವೆಯಾಗಿ ಗಂಡನನ್ನೇ ಕಳಿಸ್ಬೇಕಾದ್ರೆ ತಾನೇ ರಥವನ್ನು ಓಡಿಸಿಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಏನಾಯಿತು, ಅಶರೀರವಾಣಿಯಾಗುತ್ತೆ. ಅಸ್ಯಾಸ್ತ್ವಮಷ್ಟಮೋ ಗರ್ಭ ಹಂತಾಯಾಮ್ ನಯಸೇ ಬುಧ ಅಂತ, ನೀನೊಬ್ಬ ದೊಡ್ಡ ಮೂರ್ಖ ಕಂಸ ಅಂತ ಅಶರೀರವಾಣಿಯಾಗುತ್ತೆ. ಯಾಕೆಂದರೆ ನೀನು ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಈ ತಂಗಿಯಲ್ಲಿ ಹುಟ್ಟುವಂತಹ 8ನೇ ಗರ್ಭವೇ ನಿನ್ನನ್ನು ಕೊಲ್ಲುತ್ತೆ ಅಂತ. ತಕ್ಷಣ ರಥವನ್ನು ವಾಪಸ್ ತಿರುಗಿಸಿ ಅವನೇನು ಮಾಡ್ತಾನೆ, ಅವತ್ತು ತಾನೇ ಮದುವೆಯಾಗಿದೆ, ಇನ್ನೂ ಒಂದು ದಿವಸ ಕೂಡ ಕಳೆದಿಲ್ಲ. ಆ ಸಂದರ್ಭದಲ್ಲಿ ತನ್ನ ತಂಗಿಯನ್ನೇ ಕೊಲ್ಲಬೇಕು ಅಂತ ತಾನೇ ಮಾಡ್ತಾನೆ, ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೊರಟು ಬಿಡ್ತಾನೆ ಅಂತ. ಆವಾಗ ವಸುದೇವ ಹೇಳ್ತಾನೆ, ಕಂಸ, ನಿನಗೆ ಸಾವಿರೋದು ಯಾರಿಂದ? ಇವಳಲ್ಲಿ ಹುಟ್ಟುವಂತಹ 8ನೇ ಗರ್ಭದಿಂದಾಗಿ. ಹಾಗಾಗಿ ದಯವಿಟ್ಟು ಇವಳನ್ನು ಕೊಲ್ಲಬೇಡ. ನಾನು ನಿನಗೊಂದು ಮಾತು ಕೊಡ್ತಾ ಇದ್ದೇನೆ. ಏನಂತ? ಇವಳಲ್ಲಿ ಹುಟ್ಟುವಂತಹ ಎಲ್ಲ ಮಕ್ಕಳನ್ನು ಕೂಡ ನಿನಗೆ ತಂದು ಕೊಟ್ಟು ಬಿಡ್ತೇನೆ, ನೀನೇನು ಬೇಕಾದ್ರೆ ಮಾಡ್ಕೊಳ್ಳೋಣ, ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಈ ರೀತಿ ಪ್ರಾರ್ಥನೆ ಮಾಡಿದಾಗ ಅವನೇನು ಮಾಡ್ತಾನೆ, ಸರಿ ನಾನು ನಿಮ್ಮನ್ನು ಬಿಡ್ತೇನೆ, ಆದರೆ ನಿಮ್ಮನ್ನು ನಿಮ್ಮ ಊರಿಗೆ ಕಳಿಸೋದಿಲ್ಲ, ನಮ್ಮ ಊರಿನಲ್ಲಿಯೇ ನಮ್ಮ ಅರಮನೆಯಲ್ಲಿಯೇ, ಅಷ್ಟು ಮಾತ್ರ ಅಲ್ಲ, ನಮ್ಮ ಅರಮನೆಯ ಕಾರಾಗೃಹದ ಜೈಲಿನಲ್ಲಿ ನೀವಿರಬೇಕು ಎಂಬುದಾಗಿ ಅವರಿಗೆ ಷರತ್ತನ್ನು ಕೊಡ್ತಾನೆ. ಇಷ್ಟು ಹಾಕಿದಾಗ ಇದೇ ಪರಮಾತ್ಮನ ಚಿತ್ತ ಅಂತ ಅವರೇನು ಮಾಡ್ತಾರೆ, ಆ ಒಂದು ಜೈಲಿನಲ್ಲಿ ವಾಸವಾಗಿರ್ತಾರೆ. ಹೀಗೆ 1 ವರ್ಷ ಆದ ಮೇಲೆ ಮೊದಲ ಮಗು ಹುಟ್ಟಿತು. ಅದನ್ನು ಕಂಸ ತೆಗೆದುಕೊಂಡು ಹೋದ, ಜೋರಾಗಿ ನೆಲಕ್ಕೆ ಅಪ್ಪಳಿಸಿ ಅದನ್ನು ಕೊಂದು ಬಿಟ್ಟ. ಹೀಗೆ 1 ಆಯಿತು, 2 ಆಯಿತು, ಹೀಗೆ ಒಟ್ಟು 6 ಜನ ಮಕ್ಕಳು ಹುಟ್ಟುತ್ತಾರೆ. 6 ಜನ ಮಕ್ಕಳು ಹುಟ್ಟಿದಾಗಲೂ ಕೂಡ ಕಂಸ ಏನು ಮಾಡಿದ, 6 ಜನ ಮಕ್ಕಳನ್ನು ತಾನು ನೆಲಕ್ಕೆ ಅಪ್ಪಳಿಸಿ ಕೊಂದು ಬಿಡ್ತಾನೆ. ಈ ಸಂದರ್ಭದಲ್ಲಿ ಈ ಸಂದರ್ಭ ಯಾಕೆ ಬಂತು ಅಂತ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳಿದರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹುಟ್ಟಿದ್ದು ಸಾವಿರೋದು ಯಾರಿಂದ? 8ನೇ ಗರ್ಭದಿಂದಾಗಿ. ಆದರೆ ಕಂಸ ಈ ರೀತಿಯಾಗಿ ಯಾಕೆ ಮಾಡಿದ ಅಂತ ಕೇಳಿ ಅದಕ್ಕೆ ಒಂದು ಹಿಂದೆ ಶಾಪ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಏನು ಶಾಪ ಅಂತಂದರೆ, ಹಿಂದೆ ಮರೀಚಿ ಅಂತ ಒಬ್ಬ ಋಷಿಗಳಿದ್ದರು. ಆ ಮರೀಚಿ ಋಷಿಗಳಿಗೆ 6 ಜನ ಮಕ್ಕಳಿದ್ದರು. ಅವರಿಗೆಲ್ಲ ಷಡ್ಗರ್ಭರು ಅಂತ ಹೆಸರು. 6 ಜನ ಮಕ್ಕಳಿದ್ದರು. ಅವರೇ ಮಾಡ್ತಾರೆ, ಒಂದು ದಿವಸ ಒಬ್ಬ ಋಷಿಗಳಿರ್ತಾರೆ, ದೇವಲ ಅಂತ ಒಬ್ಬ ಋಷಿಗಳಿದ್ದರು. ಅವರನ್ನು ನೋಡಿ ಹಾಸ್ಯ ಮಾಡ್ತಾರೆ ಅಂತೆ. ಹಾಸ್ಯ ಮಾಡಿದಾಗ ಏನಾಗುತ್ತೆ, ನೀವು ನನಗೆ ಹಾಸ್ಯ ಮಾಡಿದ್ದೀರಿ, ಹಾಗಾಗಿ ನೀವು ಮುಂದೆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಅಂತ ಶಾಪವನ್ನು ಕೊಡ್ತಾರೆ. ಕಾಲನೇಮಿ ಅಂದರೆ ದೊಡ್ಡ ದೈತ್ಯ, ನೀವು ದೈತ್ಯನ ಮಕ್ಕಳಾಗಿ ಹುಟ್ಟಿ ಅಂತ ಶಾಪವನ್ನು ಕೊಡ್ತಾರೆ. ಹೀಗೆ ಋಷಿಗಳ ಮಕ್ಕಳಾದಂತಹ 6 ಜನ ದೈತ್ಯರ ಮಕ್ಕಳಾಗಿ ಹುಡ್ತಾರೆ, ಕಾಲನೇಮಿ ಮಕ್ಕಳಾಗಿ ಹುಡ್ತಾರೆ.
ಕಾಲನೇಮಿ ಮಕ್ಕಳಾಗಿ ಹುಟ್ಟಿದ ಮೇಲೆ ಅವರೇನು ಮಾಡಿದರು, ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಅಂತೆ. ಏನಂತ ತಪಸ್ಸು? ನಾವು ಅವಧ್ಯರಾಗಬೇಕು ಅಂತ ತಪಸ್ಸನ್ನು ಮಾಡ್ತಾರೆ, ನಮಗೆ ಸಾವೇ ಬರಬಾರ್ದು ಅಂತ. ಆವಾಗ ಬ್ರಹ್ಮದೇವರು ಸರಿ ಅಂತ ವರವನ್ನು ಕೊಡ್ತಾರೆ. ಕೊಟ್ಟಾಗೇನಾಯಿತು, ಈ ವಿಚಾರ ಹಿರಣ್ಯಕಶಿಪಿಗೆ ಗೊತ್ತಾಗುತ್ತೆ ಅಂತ. ಹಿರಣ್ಯಕಶಿಪು ಇನ್ನೂ ಆವಾಗಿದ್ದ. ಹಿರಣ್ಯಕಶಿಪಿಗೆ ಆ ವಿಚಾರ ಗೊತ್ತಾಗುತ್ತೆ. ಆವಾಗ ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಸರ್ವೋತ್ತಮ ಅಂದರೆ ಯಾರು? ಅದು ನಾನು ಹಿರಣ್ಯಕಶಿಪು. ಹಾಗಾಗಿ ನೀವು ನನ್ನನ್ನು ಬಿಟ್ಟು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದೀರಿ. ಹಾಗಾಗಿ ನೀವೇ ಮಾಡಿ, ಮುಂದೆ ಭೂಮಿಯಲ್ಲಿ ಹುಟ್ಟಿದಾಗ ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ತಾನೆ ಅಂತ ಶಾಪವನ್ನು ಕೊಟ್ಟುಬಿಡ್ತಾರೆ. ಹಾಗಾಗಿ ಇಲ್ಲಿ ಏನಾಯಿತು, ಕಂಸ ಅವರನ್ನು ಕೊಂದ. ಕಂಸ ಯಾರು? ಮೂಲತಃ ಕಾಲನೇಮಿ ಎನ್ನುವಂಥ ದೈತ್ಯ. ಅರ್ಥಾತ್ ಈ 6 ಜನರ ತಂದೆ ಯಾರು? ಕಂಸ. ಹಾಗಾಗಿ ಹಿರಣ್ಯಕಶಿಪುವಿನ ಶಾಪದಂತೆ ಕಂಸ ಈ 6 ಜನರನ್ನು ಕೊಂದ. ಅವನು ಅಂದುಕೊಂಡದ್ದೇನು, ಈ 6 ಜನ ಯಾರು? ದೇವಕಿಯ ಮಕ್ಕಳು ಅಂತ. ಆದರೆ ವಾಸ್ತವಿಕವಾಗಿ ಅವರು ಯಾರು? ಕಂಸನ ಮಕ್ಕಳೇ ಆಗಿದ್ದರು. ಹೀಗೆ ಕಂಸ ತನ್ನದೇ ಮಕ್ಕಳನ್ನು ಕೊಂದ. ಹೀಗೆ ಅದಕ್ಕೆ ಕಾರಣ ಏನಂತಂದರೆ ಹಿರಣ್ಯಕಶಿಪುವಿನ ಶಾಪ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಈ ರೀತಿಯಾಗಿ 6 ಜನ ಮಕ್ಕಳು ಹುಡ್ತಾ ಇದ್ದಾರೆ. 6 ಜನ ಮಕ್ಕಳಾದ ಮೇಲೆ 7ನೇ ಗರ್ಭವನ್ನು ಧಾರಣೆ ಮಾಡ್ತಾ ಇದ್ದಾಳೆ. ಆವಾಗ 7ನೇ ಗರ್ಭ ಆದಾಗ ಅಲ್ಲಿ ಸಾಕ್ಷಾತ್ ಯಾವ ದುರ್ಗಾದೇವಿ ಬಂದು ಆ 7ನೇ ಗರ್ಭವನ್ನು ತೆಗೆದುಕೊಂಡು ಹೋಗಿ ರೋಹಿಣಿ ದೇವಿಯಲ್ಲಿ ಇಡ್ತಾಳೆ. ಅವನೇ ಬಲರಾಮ ಅಂತ. ಅವನು ದೇವಕಿ ಗರ್ಭದಲ್ಲಿ ಹುಟ್ಟೋದಿಲ್ಲ, ಮುಂದೆ ಬೇರೆ ಗರ್ಭ ಯಶೋದೆಯ ಗರ್ಭದಲ್ಲಿ ಹುಡ್ತಾ ಇದ್ದಾನೆ. ಹೀಗೆ ಅಲ್ಲಿ ಆಯಿತು. ಆವಾಗ ಜನ ಏನಂತ ಅಂದ್ಕೊಂಡ್ರು, ಇವಳು ಗರ್ಭಿಣಿಯಾಗಿದ್ಲು, ಒಂದು ದಿವಸ ಇದ್ದಕ್ಕಿದ್ದಂತೆ ಗರ್ಭ ಹೋಗಿಬಿಡುತ್ತು, ಅಂದರೆ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಗರ್ಭ. ಆವಾಗ ಜನ ಏನು ಅಂದ್ಕೊಳ್ತಾರೆ, ಗರ್ಭಸ್ರಾವ ಆಯಿತು ಅಂತ ಭಾವಿಸ್ತಾರೆ. ಕೊನೆಗೆ 8ನೇ ಗರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮ ಆ ಒಂದು ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಗರ್ಭದಲ್ಲಿ ಇದ್ದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಅದೇ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಗರ್ಭಸ್ತುತಿ ಅಂತ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಪರಮಾತ್ಮನ ಗರ್ಭದ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಆದಾಗ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಆ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ಅವನು ದೇವಕಿ ದೇವಿಯ ಗರ್ಭದಿಂದಾಗಿ ಅವತಾರ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ಅಳತಾರೆ, 2 ಕೈ ಇರ್ತವೆ, ಸಾಮಾನ್ಯ ಶಿಶುಗಳಂತೆ ಇರ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ಹೇಗಿದ್ದ ಅಂತಂದರೆ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಧ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಅಂತ ಪರಮಾತ್ಮನ ಕಣ್ಣು ಹೇಗಿತ್ತು ಅಂತಂದರೆ ಅಂಬುಜೇಕ್ಷಣ, ಕಮಲದಂತಹ ಸುಂದರವಾದಂತಹ ಕಣ್ಣುಗಳು ಶ್ರೀಕೃಷ್ಣ ಪರಮಾತ್ಮನ ಕಣ್ಣುಗಳು. 2 ಕೈಯಲ್ಲ, 4 ಕೈ. 4 ಕೈಗಳಲ್ಲಿ ಮತ್ತೆ ಖಾಲಿ ಕೈ ಅಲ್ಲ, ಶಂಖ ಗದಾದ್ಯುಧಾಯುಧಂ ಅಂತ ಒಂದು ಕೈಲಿ ಶಂಖ, ಚಕ್ರ, ಗದಾ, ಪದ್ಮ ಅಂತ 4 ಆಯುಧಗಳನ್ನು ಪರಮಾತ್ಮ ಧಾರಣೆ ಮಾಡಿ ಬಂದಿದ್ದಾನೆ. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ, ಕೊರಳಿನಲ್ಲಿ ಕೌಸ್ತುಭ ಮಾಲೆ ಇದೆ, ಪೀತಾಂಬರ ಮೈ ಬರಬೇಕಾದ್ರೆ ಬತ್ತಲೆಯಾಗಿ ಬಂದಿದ್ದೆಲ್ಲ, ಉತ್ತಮವಾದಂತಹ ಹಳದಿ ಬಣ್ಣದ ರೇಷ್ಮೆ ಬಟ್ಟೆ ಇದೆ, ಸಾಂದ್ರ ಪಯೋಧ ಸೌಭಾಗ ಉತ್ತಮವಾದಂತಹ ಮೋಡದಂತೆ ಪರಮಾತ್ಮ ನೀಲಿ ಬಣ್ಣವನ್ನು ಧಾರಣೆ ಮಾಡಿದ್ದಾನೆ. ಮಹಾರಹ ವೈಡೂರ್ಯ ಕಿರೀಟ ಕುಂಟಲ ಅಂತ ಉತ್ತಮವಾದಂಥ ಕಿರೀಟ. ಹೀಗೆ ಒಟ್ಟಿನಲ್ಲಿ ಅದ್ಭುತವಾದಂಥ ಶಿಶು ಹೊರಗಡೆ ಬಂತು. ಅದನ್ನು ನೋಡಿದಾಗ ವಸುದೇವನಿಗೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಶಿಶುವಲ್ಲ, ಯಾವುದೋ ಒಬ್ಬ ಉತ್ತಮ ದೇವತೆ ಅಂತ. ಆ ರೀತಿ ಹೇಳಿದಾಗ ಪರಮಾತ್ಮ ತನ್ನ ನಿಜವಾದಂಥ ರೂಪವನ್ನು ಆ ದೇವಕಿ ದೇವಿಗೆ ಮತ್ತು ವಸುದೇವನಿಗೆ ದರ್ಶನವನ್ನು ಮಾಡಿಸಿ ಅವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿ ಅವನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ನೋಡು ವಸುದೇವ, ಇಲ್ಲಿ ಏನೇ ನಂದಗೋಪನ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಈಗ ತಾನೆ. ನಂದಗೋಪ ಮತ್ತು ಯಶೋದೆಯರಲ್ಲಿ ಸಾಕ್ಷಾತ್ ದುರ್ಗಾದೇವಿ ಹುಟ್ಟಿದ್ದಾಳೆ. ನೀನು ಹೋಗಿ ಏನು ಮಾಡಬೇಕು, ಅಲ್ಲಿದ್ದಂಥ ದುರ್ಗೆಯನ್ನು ಇಲ್ಲಿ ತಂದಿಡಬೇಕು, ಇಲ್ಲಿರುವಂಥ ನನ್ನನ್ನು ಅಲ್ಲಿಗೆ ಇಡಬೇಕು ಅಂತ ಎಕ್ಸ್ಚೇಂಜ್ ಮಾಡೋಕೆ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ವಸುದೇವ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಆ ತಲೆಯ ಮೇಲೆ ಕೃಷ್ಣನನ್ನು ಹೊತ್ತುಕೊಂಡು ಯಮುನೆಯನ್ನು ದಾಟಿ ಅಲ್ಲಿ ಇದ್ದಂತಹ ದುರ್ಗಾದೇವಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡ್ತಾನೆ. ಇಲ್ಲಿ ಹುಟ್ಟಿದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಅಲ್ಲಿ ಇಡ್ತಾನೆ. ಬೆಳಗ್ಗೆ ಆಯಿತು, ದೇವಕಿಗೆ ಎಚ್ಚರ ಆಗುತ್ತೆ, ಹೆಣ್ಣು ಮಗು ಹುಟ್ಟಿದೆ ಅಂತ. ಅಂದರೆ ಅವಳಿಗೆ ಏನಾಗಿತ್ತು, ರಾತ್ರಿ ಎಲ್ಲವೂ ತನ್ನ ಕಣ್ಣ ಮುಂದೆ ನಡೆದಿದೆ. ಪರಮಾತ್ಮ ಅನುಗ್ರಹ ಎಲ್ಲವನ್ನು ಕೂಡ ಮಾಡಿದ, ದರ್ಶನವನ್ನು ಕೂಡ ಕೊಟ್ಟ. ಆದರೆ ಬೆಳಗ್ಗೆ ಏಳುವಷ್ಟರಲ್ಲಿ ಎಲ್ಲವೂ ಕೂಡ ಮರೆತು ಹೋಗಿಬಿಟ್ಟಿತ್ತು. ಆವಾಗ ಗೊತ್ತಾಗುತ್ತೆ ಹೆಣ್ಣು ಹುಟ್ಟಿದೆ ಅಂತ. ಮತ್ತೆ ಕಂಸ ಬಂದು
ಮಗುವನ್ನು ಎತ್ಕೊಳ್ತಾನೆ ಕೊಲ್ಲಬೇಕು ಅಂತ. ಆವಾಗ ದೇವಕಿ ಹೇಳ್ತಾಳೆ, ಅಣ್ಣ ನೀನೆಷ್ಟು ಮೂರ್ಖ, ಒಂದು ಹೆಣ್ಣು ಮಗು ನಿನ್ನನ್ನು ಕೊಲ್ಲಿಕ್ಕೆ ಸಾಧ್ಯನಾ? ಹೆಣ್ಣು ಅಬಲೆ, ಹಾಗಾಗಿ ನಿನ್ನನ್ನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ, ದಯವಿಟ್ಟು ಬಿಟ್ಟುಬಿಡು ಅಂತ ಹೇಳ್ತಾಳೆ ಅಂತೆ. ಎಷ್ಟು ಹೇಳಿದರೂ ಕೂಡ ಅವನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಅಶರೀರವಾಣಿಯಾಗಿದೆ, 8ನೇ ಮಗು ನನ್ನನ್ನು ಕೊಲ್ಲುತ್ತೆ ಅಂತ, ಹಾಗಾಗಿ ನಾನು ಅವಶ್ಯವಾಗಿ ಇದನ್ನು ತೆಗೆದುಕೊಳ್ತೇನೆ ಅಂತ ಆ ಒಂದು ಶಿಶುವನ್ನು ಕರೆದುಕೊಂಡು ಹೋಗ್ತಾನೆ. ಅರಮನೆಯಿಂದ ಹೊರಗಡೆ ಬರ್ತಾನೆ, ಅದರ ಕಾಲನ್ನು ಹಿಡ್ಕೊಳ್ತಾನೆ. ಕಾಲನ್ನು ಎತ್ತಿ ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ನೇನು ಬಂಡೆಗೆ ಒಗೆಯಬೇಕು. ತಕ್ಷಣ ಆ ಮಗು ಏನಾಗುತ್ತೆ, ಮೇಲಕ್ಕೆ ಹಾರಿಬಿಡುತ್ತೆ. ಮೇಲಕ್ಕೆ ಹಾರಿದಾಗ ಅಲ್ಲಿಯ ತನಕ ಸಾಮಾನ್ಯ ಶಿಶುವಿನಂತೆ ಇದ್ದಂತಹ ಹೆಣ್ಣು ಮಗು ತಕ್ಷಣದಲ್ಲಿಯೇ ಅಷ್ಟಭುಜೆ 8 ಭುಜವನ್ನು ಧಾರಣೆ ಮಾಡಿಕೊಳ್ತಾಳೆ. ಶ್ರೀಕೃಷ್ಣ ಪರಮಾತ್ಮ 4 ಭುಜವನ್ನು ಧಾರಣೆ ಮಾಡಿದರೆ, ಕೃಷ್ಣನ ಪತ್ನಿಯಾದಂತಹ ದುರ್ಗೆ ಮಹಾಲಕ್ಷ್ಮಿ 8 ಭುಜದ ದುರ್ಗೆಯಾಗಿ 8 ಕೈಯಲ್ಲಿ 8 ರೀತಿಯಾದ ಆಭರಣಗಳನ್ನು ಹಿಡಿದುಕೊಂಡು ಹೇಳ್ತಾಳೆ, ಮೂರ್ಖ, ನಿನ್ನನ್ನು ಕೊಲ್ಲುವಂತಹ ಮಗು ಈಗಾಗಲೇ ಬೇರೆ ಕಡೆ ಹುಟ್ಟಿ ಬೆಳೀತಾ ಇದೆ ಅಂತ ಹೇಳಿಬಿಡ್ತಾಳೆ ಅಂತೆ. ಇಷ್ಟು ಹೇಳಿದಾಗ ಅವನಿಗೆ ಇನ್ನಷ್ಟು ಭಯ ಆಗ್ಬಿಡುತ್ತೆ, ಬೇಸರ ಆಗುತ್ತೆ. ಯಾಕಂತಂದರೆ ಇಲ್ಲಿ ತನಕ ಒಂದು ಕ್ಲೂ ಆದರೂ ಕೂಡ ಇತ್ತು, ಏನಂತ, ದೇವಕಿಯ ಮಗು ನನ್ನನ್ನು ಕೊಲ್ಲುತ್ತೆ ಅಂತ. ಇವಾಗ ಕ್ಲೂನೇ ಇಲ್ಲ, ಎಲ್ಲೋ ಒಂದು ಕಡೆ ಮಗು ಹುಟ್ಟಿಬಿಟ್ಟಿದೆ ಅಂತ. ತಕ್ಷಣ ಅವನೇನು ಮಾಡ್ತಾನೆ, ತನ್ನ ಎಲ್ಲ ರೀತಿಯಾದಂಥ ಸೇವಕರನ್ನು ಕೂಡ ಕರೆಸ್ತಾನೆ. ಶಕಟಾಕ್ಷ, ವೃತ್ರಾಸುರ, ತೃಣಾಸುರ, ಪೂತನ ಅಂತ ಅನೇಕ ಜನ ಸೇವಕರಿದ್ದರು. ಅವರೆಲ್ಲರನ್ನು ಕೂಡ ಕರೆದು ಹೇಳ್ತಾನೆ, ನೀವೆಲ್ಲರೂ ಕೂಡ ಏನು ಮಾಡಿ, ಎಲ್ಲ ಕಡೆ ಸಂಚಾರ ಮಾಡಿ, ಈಗ ತಾನೇ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನು ಕೂಡ ಕೊಂದು ಬಿಡಿ ಎಂಬುದಾಗಿ ಅವರಿಗೆ ಆಜ್ಞೆಯನ್ನು ಮಾಡಿದ. ಹೀಗೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಂಥ ಮೊದಲ ರಾಕ್ಷಸ ಅಂತಂದರೆ ಅದು ಪೂತನ ಎನ್ನುವಂಥ ರಾಕ್ಷಸಿ. ಆ ಪೂತನ ಎನ್ನುವಂಥ ರಾಕ್ಷಸಿ ತಾನು ಸುಂದರವಾದಂಥ ಸ್ತ್ರೀಯ ವೇಷಧಾರಣೆ ಮಾಡಿಕೊಂಡು ಬಂದು ಶ್ರೀಕೃಷ್ಣ ಪರಮಾತ್ಮನ ಕೊಲ್ಲಬೇಕು ಅಂತ ಬರ್ತಾಳೆ ಅಂತೆ. ಹೇಗೆ ಬಂದು ಅಂತಂದರೆ, ತನ್ನ ಒಂದು ಸ್ತನಕ್ಕೆ ಉತ್ತಮವಾದಂತಹ ವಿಷ, ಅಂದರೆ ಹೈ ಕ್ವಾಲಿಟಿ ವಿಷ, ಅದನ್ನು ಸ್ಪರ್ಶ ಮಾಡಿದರೂ ಸತ್ತು ಹೋಗಬೇಕು ಅಂಥ ವಿಷವನ್ನು ಹಚ್ಚಿಕೊಂಡು ಬರ್ತಾಳೆ. ಬಂದು ಆ ಒಂದು ಯಶೋದೆಯ ಮನೆಗೆ ನುಗ್ಗಿ ಶ್ರೀಕೃಷ್ಣ ಪರಮಾತ್ಮ ಹಾಲನ್ನು ಕೊಡಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹಾಲನ್ನು ಕುಡಿದು ಕೊನೆಗೆ ಅವಳನ್ನೇ ಸಂಹಾರ ಮಾಡಿ ಹಾಕಿಬಿಟ್ಟ. ಸಂಹಾರ ಮಾಡಿದಾಗ ಅವಳ ನಿಜ ರೂಪ ವ್ಯಕ್ತವಾಯಿತು, ಪೂತನೆಯಂತಹ ಭಯಾನಕವಾದಂತಹ ರೂಪ. ಕೊನೆಗೆ ಎಲ್ಲರೂ ಕೂಡ ಬರ್ತಾರೆ, ಗೋಪಾಲಕರೆಲ್ಲರೂ ಕೂಡ ಬರ್ತಾರೆ. ಗೋಪಾಲಕರು ಬಂದು ಏನು ಮಾಡ್ತಾರೆ, ದೊಡ್ಡ ಗರಗಸವನ್ನು ತರ್ತಾರೆ. ಯಾಕೆಂದರೆ ಅವಳದು ಅಷ್ಟು ದೊಡ್ಡ ಗಾತ್ರ, ಎಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ಗರಗಸವನ್ನು ತಂದು ಅವಳ ದೇಹವನ್ನು ಪ್ರತ್ಯೇಕವಾಗಿ ಕೊಯ್ದು ಊರ ಹೊರಗಡೆ ತೆಗೆದುಕೊಂಡು ಹೋಗಿ ದೇಹಕ್ಕೆ ಬೆಂಕಿಯನ್ನು ಕೊಡ್ತಾರೆ. ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ದೇಹಕ್ಕೆ ಬೆಂಕಿ ಕೊಟ್ಟರು ಸಾಮಾನ್ಯವಾಗಿ ದೇಹವನ್ನು ಸುಟ್ಟರೆ ಕೆಟ್ಟ ವಾಸನೆ ಬರುತ್ತೆ, ಅದರಲ್ಲೂ ರಾಕ್ಷಸ ಸ್ತ್ರೀ ಇನ್ನಷ್ಟು ಕೆಟ್ಟ ವಾಸನೆ ಬರಬೇಕು. ಆದರೆ ಅಲ್ಲಿ ಏನಾಯಿತು, ಅವಳ ದೇಹದಿಂದಾಗಿ ವಿಶಿಷ್ಟವಾದಂತಹ ಪರಿಮಳ, ಒಳ್ಳೆಯ ಸುವಾಸ ಬರಲಿಕ್ಕೆ ಶುರುವಾಯಿತು ಅಂತೆ. ಅವರಿಗೆ ಆಶ್ಚರ್ಯ ಆಗಿಬಿಡುತ್ತು. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಲ್ಲಿ ಯಾಕೆ ಆ ರೀತಿ ಆಯಿತು ಅಂತಂದರೆ, ಸಾ ತಾಟಕ ಚೋರ್ವಶಿ ಸಂಪ್ರವಿಷ್ಟ ಕೃಷ್ಣಾವಧ್ಯ ನಿರಯಂ ಸಂಜಗಾಮ ಅಂತ ಅಲ್ಲಿ ಒಟ್ಟು 2 ಜೀವರು ಇದ್ದರು ಅಂತ. ಪೂತನೆಯ ದೇಹದಲ್ಲಿ ಇದ್ದದ್ದೆಷ್ಟು? 2 ಜೀವರು. ಒಬ್ಬಳು ತಾಟಕೆ, ದುಷ್ಟ ಸ್ತ್ರೀ, ಹಿಂದೆ ಯಾವುದು ರಾಮ ಕೊಂದಂತಹ ತಾಟಕೆ ಅಲ್ಲಿ ಇದ್ದಳು. ಜೊತೆಗೆ ಊರ್ವಶಿ ಕೂಡ ಇದ್ಲು ಅಂತೆ. ಊರ್ವಶಿ ಎನ್ನುವಂತಹ ಅಪ್ಸರ ಸ್ತ್ರೀ ಕೂಡ ಅಲ್ಲಿ ಇದ್ಲು. ಹಾಗಾಗಿ ಅವಳ ಸಂಪರ್ಕ ಅಲ್ಲಿದ್ದರಿಂದಾಗಿ ದೇಹದಿಂದಾಗಿ ಉತ್ತಮವಾದಂಥ ಪರಿಮಳ ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಪೂತನೆಯ ಸಂಹಾರ ಆದ ಮೇಲೆ ಅವಳ ದೇಹದಲ್ಲಿ ಇದ್ದಂತಹ ತಾಟಕೆ ನರಕಕ್ಕೆ ಹೋಗ್ತಾ ಇದ್ದಾಳೆ, ಊರ್ವಶಿ ಸ್ವರ್ಗಕ್ಕೆ ಹೋದಳು. ಈ ರೀತಿಯಾಗಿ ಪರಮಾತ್ಮ ತಾನು ಸುಮಾರು 15-20 ದಿವಸ ಇದ್ದಾಗಲೇ ಆ ಒಂದು ಪೂತನೆ ಎನ್ನುವಂತಹ ರಾಕ್ಷಸಿಯನ್ನು ಸಂಹಾರ ಮಾಡಿದ. ಅದಾದ ಮೇಲೆ ಒಂದು ದಿವಸ ನಿಷ್ಕ್ರಮಣ ಎನ್ನುವಂಥ ಸಂಸ್ಕಾರ, ಒಟ್ಟು ಮನುಷ್ಯನಿಗೆ 16 ಸಂಸ್ಕಾರಗಳಾಗಬೇಕು. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ ಅಂತ 7ನೇ ಸಂಸ್ಕಾರ. ನಿಷ್ಕ್ರಮಣ ಅಂತಂದರೆ ಮಗುವನ್ನು ಮನೆಯಿಂದಾಗಿ ಹೊರಗಡೆ ಕರೆದುಕೊಂಡು ಬಂದು ಸೂರ್ಯನ ದರ್ಶನವನ್ನು ಮಾಡಿಸಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಿಷ್ಕ್ರಮಣ ಸಂಸ್ಕಾರ ಅಂತ. ಹಾಗೆ ಶ್ರೀಕೃಷ್ಣ ಪರಮಾತ್ಮನ ನಿಷ್ಕ್ರಮಣ ಸಂಸ್ಕಾರ ಆಗ್ತಾ ಇದೆ. ಊರಿನ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ. ದೇವಸ್ಥಾನ ತುಂಬ ರಶ್ ಇತ್ತು. ಅದಕ್ಕೆ ಮಾಡ್ತಾನೆ, ಈ ಶ್ರೀಕೃಷ್ಣ ಪರಮಾತ್ಮನನ್ನು ಅಲ್ಲಿಯೇ ಹೊರಗಡೆ ಒಂದು ಬಂಡಿ ಇರುತ್ತೆ, ಬಂಡಿ ಕೆಳಗಡೆ ಮಲಗಿಸಿ ತಾವೇ ಮಾಡ್ತಾರೆ ದರ್ಶನಕ್ಕೆ ಹೋಗಿರ್ತಾರೆ. ಆವಾಗ ಆ ಬಂಡಿ ಸಾಮಾನ್ಯ ಬಂಡಿ ಆಗಿದ್ದಿಲ್ಲ. ಆ ಬಂಡಿಯ ಒಳಗಡೆ ಶಕಟಾಸುರ ಎನ್ನುವಂಥ ಒಬ್ಬ ದೊಡ್ಡ ದೈತ್ಯ ಇದ್ದ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಅನಸ್ಸಮಾವಿಶ ದಿತೆ ಸುತೋಸೌ
ಸ್ಥಿತ ಪ್ರದೀಪಾಯ ಹರೇ ಸುಪಾಪಹ ಅಂತ ಕೃಷ್ಣನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದ. ಆವಾಗ ಶ್ರೀಕೃಷ್ಣ ತಾನು ತನ್ನ ಕಾಲನ್ನು ಅಲ್ಲಿಗೆ ಸ್ಪರ್ಶ ಮಾಡುವ ಮೂಲಕ ಆ ಸಮಗ್ರ ಬಂಡಿಯನ್ನು ಕೂಡ ಮುರಿದು ಮುರಿದು ಹಾಕಿ ಶಕಟಾಕ್ಷನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಇನ್ನೊಬ್ಬ ದೈತ್ಯ ಬಂದ, ತೃಣಾವರ್ತ ಅಂತ, ಗಾಳಿಯ ರೂಪದ ದೈತ್ಯ. ಆ ಗಾಳಿಯ ರೂಪದ ದೈತ್ಯನನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ. ಹೀಗೆ ಅನೇಕ ರೀತಿಯಾದಂಥ ಬಾಲ್ಯಲೀಲೆಗಳನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಒಂದು ದಿವಸ ಯಶೋದೆ ತಾನೇನು ಮಾಡ್ತಾ ಇದ್ದಾಳೆ, ಮೊಸರನ್ನು ಕಡಿತಾ ಇದ್ದಾಳೆ. ಮೊಸರನ್ನು ಕಡಿಬೇಕಾದ್ರೆ ಏನಾಯಿತು, ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದ. ಅವನಿಗೇನಾಗಿತ್ತು, ಎದೆ ಹಾಲು ಬೇಕಾಗಿತ್ತು. ಬಂದ, ಹಾಲು ಕುಡಿಸುವಂಥ ಮಗುವಿನ ಭಾಷೆಯಲ್ಲಿ ಕೇಳಿದ. ಆದರೆ ತಾಯಿ ಕುಡಿಸ್ಲಿಲ್ಲ. ಮತ್ತೇನು ಮಾಡ್ತಾ ಇದ್ದಾಳೆ, ತನಗೆ ಈಗ ಬೇಕು, ಬೆಣ್ಣೆ ಬೇಕು ಅಂತ ಮೊಸರನ್ನು ಕಡಿತಾ ಇದ್ದಾಳೆ. ಇಷ್ಟಾದಾಗ ಕೃಷ್ಣನಿಗೆ ಸಿಟ್ಟು ಬಂತು ಅಂತೆ. ನನ್ನನ್ನು ಬಿಟ್ಟು ಇವಳಿಗೆ ಮೊಸರಿನ ಕಡೆಗೇನೆ ಧ್ಯಾಸ ಜಾಸ್ತಿ ಅಂತ ತಕ್ಷಣ ಏನು ಮಾಡ್ತಾನೆ, ಆ ಕೋಲನ್ನು ತೆಗೆದುಕೊಂಡು ಹೋಗಿ ಅಲ್ಲಿದ್ದಂತಹ ಎಲ್ಲ ಬೆಣ್ಣೆಯ ಪಾತ್ರೆಗಳನ್ನು ಕೂಡ ಒಡೆದು ಹಾಕಿಬಿಡ್ತಾನೆ. ಒಡೆದು ಹಾಕಿದ್ದು ಮಾತ್ರ ಅಲ್ಲ, ಆ ಎಲ್ಲ ಬೆಣ್ಣೆಯನ್ನು ಕೂಡ ತನ್ನ ಸ್ನೇಹಿತರಿಗೆ, ತನಗೆ, ಎಲ್ಲ ಬೆಕ್ಕುಗಳಿಗೆ, ಎಲ್ಲ ಕಡೆಗೂ ಕೂಡ ಕೊಟ್ಟು ಬಿಡ್ತಾನೆ. ಇಷ್ಟಾದಾಗ ತಾಯಿಗೆ ಭಾರೀ ಸಿಟ್ಟು ಬಂತು ಅಂತೆ. ಸಿಟ್ಟು ಬಂದು ಅವಳೇ ಮಾಡ್ತಾಳೆ, ಇವತ್ತು ಈ ಕೃಷ್ಣನನ್ನು ಹಿಡಿದು ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾಳೆ. ತಕ್ಷಣ ಒಂದು ಕೋಲ್ ತೆಗೆದುಕೊಂಡು ಕೃಷ್ಣನ ಹಿಡಿಬೇಕಂತ ಬಂದಳು. ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೃಷ್ಣನನ್ನು ಹಿಡಿಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಕೊನೆಗೆ ಯಶೋದೆಗೆ ತುಂಬ ಸುಸ್ತಾಗಿ ಬಿಡ್ತು. ಕೃಷ್ಣ ನೋಡ್ತಾನೆ. ಕೃಷ್ಣ ನೋಡಿ, ಅಯ್ಯೋ ಪಾಪ ನನ್ನ ತಾಯಿ ಅಂತ ತಾನೇ ಕೈಗೆ ಸಿಕ್ಕಿಬಿಡ್ತಾನೆ. ಸಿಕ್ಕಾಗ ಇನ್ನೊಂದು ತೀರ್ಮಾನವನ್ನು ಮಾಡಿದಳು, ಇವನನ್ನು ಹೀಗೆ ಬಿಟ್ಬಿಟ್ರೆ ಎಲ್ಲ ಕಡೆ ಓಡಾಡ್ತಾನೆ ಅಂತ ಇವನನ್ನು ಒಂದು ದೊಡ್ಡ ಒರಳು ಕಲ್ಲಿಗೆ ಗಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಮನೆಯಲ್ಲಿ ಒಂದು ಹಗ್ಗ ಇತ್ತು. ಹಗ್ಗವನ್ನು ತೆಂದು ಕಟ್ಟಿ ಹಾಕಬೇಕಂತ ಪ್ರಯತ್ನ ಮಾಡ್ತಾಳೆ. ಆದರೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂದರೆ 2 ಫೀಟ್ ಹಗ್ಗ ಕಡಿಮೆ ಆಯಿತು ಅಂತೆ. ಅದಕ್ಕೆ ಮತ್ತೊಂದಿಷ್ಟು ಹಗ್ಗವನ್ನು ಸೇರಿಸ್ತಾಳೆ, ಮತ್ತೆ ಕಡಿಮೆ ಆಯಿತು. ಹೀಗೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಹಗ್ಗದಿಂದ ಕಟ್ಟಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ಪರಮಾತ್ಮ ತಾನೇ ಕಟ್ಟಿಸಿಕೊಂಡ. ಈ ಕಡೆ ಒಂದು ಕಡೆ ಕೃಷ್ಣ ಮತ್ತು ಒರಳು ಕಲ್ಲಿದೆ, ಒಂದು ಕಡೆ ತಾಯಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಆವಾಗ ಕೃಷ್ಣನಿಗೆ ಸಾಕಾಯಿತು, ಮನೆಯಲ್ಲಿ ಕೂತ್ಕೊಂಡು ಸಾಕಾಯಿತು. ಆ ಒರಳು ಕಲ್ಲನ್ನು ಎಳೆದುಕೊಂಡು ಕಾಡಿಗೆ ಹೋದ ಅಂತೆ. ಕಾಡಿಗೆ ಹೋದ ಕಾಡಿನ ಮಧ್ಯದಲ್ಲಿ ಬಂದಾಗ ಏನಾಯಿತು, ಅಲ್ಲಿ 2 ದೊಡ್ಡ ವೃಕ್ಷಗಳಿದ್ದು, ಅರ್ಜುನ ವೃಕ್ಷಗಳು. ಅಲ್ಲಿ ಏನಾಯಿತು, ಅದು ಒಟ್ಟಿಗೆ ಹೀಗೆ ಬೆಳೆದಿವೆ, ವಿ ಶೇಪಲ್ಲಿ ಒಟ್ಟಿಗೆ ಬೆಳೆದಿವೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅದರ ಮಧ್ಯದಿಂದಾಗಿ ಹೋಗ್ತಾ ಇದ್ದಾನಿದೆ. ಮಧ್ಯದಿಂದಾಗಿ ಹೋದಾಗ ಏನಾಯಿತು, ಆ ಇಡೀ ಮರಗಳೇನು ಕಿತ್ತು ಬಂದುಬಿಟ್ಟು ಅಂತ ಆ ಒಂದು ವೇಗಕ್ಕೆ. ಅದು ಯಾರು ಅಂತಂದರೆ ವಿಶೇಷವಾಗಿ ಅಲ್ಲಿ ಕುಬೇರನ 2 ಮಕ್ಕಳಿದ್ದರು ಅಂತ, ನಲಕೂಬರ ಮತ್ತು ಮಣಿಗ್ರೀವ ಅಂತ. ಅವರು ಕುಬೇರನ ಮಕ್ಕಳು. ಶಾಪದಿಂದಾಗಿ ಅವರು ಮರಗಳಾಗಿ ಹುಟ್ಟಿದ್ರು ಅಂತೆ. ಹಾಗಾಗಿ ಪರಮಾತ್ಮ ಏನು ಮಾಡಿದ, ಅವರಿಬ್ಬರ ಶಾಪ ವಿಮೋಚನೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಅನೇಕ ರೀತಿಯಾದ ಕಾರ್ಯಗಳನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ನಂದಗೋಕುಲದಲ್ಲಿ ಪರಮಾತ್ಮ ಪ್ರತಿನಿತ್ಯವೂ ಕೂಡ ಆ ಒಂದು ಗೋವುಗಳ ಸೇವೆಯನ್ನು ಮಾಡ್ತಾ ಇದ್ದ. ಗೋವುಗಳಿಗೆ ವಿಶೇಷವಾದ ಆಹಾರವನ್ನು ಕೊಡ್ತಾ ಇದ್ದ. ಈ ಸಂದರ್ಭದಲ್ಲಿ ಏನಾಯಿತು, ಒಂದು ದಿವಸ ಅಲ್ಲಿ ಯಮುನಾ ನದಿಯ ತೀರ, ಯಮುನೆಯಲ್ಲಿ ಒಂದು ದೊಡ್ಡ ಸರ್ಪ ಪ್ರವೇಶ ಮಾಡಿತ್ತು. ಅದು ಕಾಲಿಂಗ ಎನ್ನುವಂಥ ದೊಡ್ಡ ಸರ್ಪ, ಅತ್ಯಂತ ವಿಷಪೂರಿತವಾದಂತಹ ಹಾವದು. ಅದರ ಪ್ರಭಾವದಿಂದ ಏನಾಗಿಬಿಟ್ಟಿತ್ತು, ಆ ಯಮುನಾ ನದಿಯ ಸಂಪೂರ್ಣ ನೀರೆಲ್ಲೂ ಕೂಡ ವಿಷವಾಗಿ ಆ ನೀರನ್ನು ಕುಡಿದಂತಹ ಎಲ್ಲ ಗೋವುಗಳು ಕೂಡ ಸತ್ತು ಹೋಗಿಬಿಡ್ತಾ ಇದ್ವು. ಪರಮಾತ್ಮನಿಗೆ ವಿಚಾರ ಗೊತ್ತಾಯಿತು ಅಂತೆ, ಯಮುನಾ ನದಿಯಲ್ಲಿ ಒಬ್ಬ ಸರ್ಪ ಬಂದಿದೆ ಅಂತ. ತಕ್ಷಣ ಪರಮಾತ್ಮ ಏನು ಮಾಡಿದ, ಆ ಒಂದು ಯಮುನಾ ನದಿಗೆ ಹಾರ್ತಾ ಇದ್ದಾನೆ. ಹಾರಿದಾಗ ಆ ಒಂದು ಕಾಲಿಂಗನಿಗೆ ಒಟ್ಟು 100 ಹೆಡೆಯಂತೆ. ಆ 100 ಹೆಡೆಯ ಮೇಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ನೃತ್ಯ ಮಾಡ್ತಾ ಇದ್ದಾನೆ. ಹೀಗೆ ನೃತ್ಯ ಮಾಡ್ತಾ ಇನ್ನೇನು ಅವನನ್ನು ಸಂಹಾರ ಮಾಡಬೇಕು. ಆ ಸಂದರ್ಭದಲ್ಲಿ ಆ ಕಾಲಿಂಗನ ಪತ್ನಿಯರು ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತೆ, ಪರಮಾತ್ಮ ದಯವಿಟ್ಟು ನನ್ನ ಗಂಡನನ್ನು ಸಂಹಾರ ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವನಿಗೆ ಧೈರ್ಯವನ್ನು ಹೇಳಿ ಮುಂದೆ ಕಳಿಸ್ತಾನೆ. ಆವಾಗ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತೆ, ನನಗೂ ಮತ್ತು ಗರುಡನಿಗೆ ಜಗಳ ಆಗಿದೆ, ಹಾಗಾಗಿ ನಾನು ಈ ಒಂದು ಸರೋವರವನ್ನು ಬಿಟ್ಟು ಹೋದರೆ ಗರುಡನನ್ನು ಬಂದನ್ನು ಕೊಲ್ತಾನೆ ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ತಲೆಯ ಮೇಲೆ ಏನಿದೆ ನನ್ನ ಹೆಜ್ಜೆಯೇ ಗುರುತಿದೆ, ಹಾಗಾಗಿ ಗರುಡ ನಿನ್ನನ್ನು ಏನೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಅದಾಗತ್ತೆ. ಅದಾದ ಮೇಲೆ ಒಂದು ದಿವಸ ಎಲ್ಲ ಗೋಪಾಲಕರು ಕೂಡ ಸೇರಿಕೊಂಡು ವಿಶೇಷವಾಗಿ ಗೋವರ್ಧನ ಪರ್ವತದ ಹತ್ತಿರ
ಇಂದ್ರನ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ. ಯಾಕೆಂದರೆ ಇಂದ್ರ ನಮಗೆ ಮಳೆಯನ್ನು ಸುರಿಸುವಂತಹ ವ್ಯಕ್ತಿ, ಮಳೆ ಮತ್ತು ಬೆಳೆಯನ್ನು ಕೊಡುವಂಥ ವ್ಯಕ್ತಿ ಯಾರು? ಅದು ದೇವೇಂದ್ರ. ಹಾಗಾಗಿ ದೇವೇಂದ್ರನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆವಾಗ ಅವನಿಗೆ ಭಾರಿ ಅಹಂಕಾರ ಬಂದಿರುತ್ತೆ ದೇವೇಂದ್ರನಿಗೆ. ಕೃಷ್ಣ ಪರಮಾತ್ಮ ಬಂದು ಹೇಳ್ತಾನೆ, ನೀವು ಯಾರೂ ಕೂಡ ಇಂದ್ರನ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ. ಯಾಕೆಂದರೆ ನಮಗೆ ಕುಲ ಕಸುಬೇನು ದನಗಳನ್ನು ಮೇಯಿಸೋದು. ದನ ಮೇಯಿಸ್ಬೇಕಂದ್ರೆ ಏನು ಬೇಕು? ಹುಲ್ಲು ಬೇಕು. ಹುಲ್ಲನ್ನು ಕೊಡೋದು ಯಾರು? ಈ ಗೋವರ್ಧನ ಪರ್ವತ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡೋಣ ಅಂತ ಹೇಳ್ತಾನೆ ಅಂತೆ. ಗೋವರ್ಧನ ಪರ್ವತ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಇಂದ್ರನಿಗೆ ಭಾರಿ ಸಿಟ್ಟು ಬರುತ್ತೆ. ತಕ್ಷಣ ಅವನೇ ಮಾಡ್ತಾನೆ, ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಳೆ ಸುರಿತು 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 1 ವಾರಗಳ ಕಾಲ ಮಳೆ ಬಂತು ಅಂತೆ. ಆವಾಗ ಏನು ಮಾಡಬೇಕು? ಪರಮಾತ್ಮ ತಾನು ತನ್ನ ಕಿರುಬೆರಳಿನಿಂದಾಗಿ ಸಮಗ್ರವಾದಂತಹ ಗೋವರ್ಧನ ಪರ್ವತವನ್ನೇ ಎತ್ತಿ ಆ 1 ವಾರಗಳ ಕಾಲ ಎಲ್ಲ ಗೋಪಾಲಕರನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ. ಇಷ್ಟಾದಾಗ ಅವನಿಗೆ ಬುದ್ಧಿ ಬರುತ್ತೆ ಅಂತ. ಯಾರಿಗೆ? ಇಂದ್ರನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವನು ತನ್ನ ತಪ್ಪನ್ನು ತಿಳ್ಕೊಳ್ತಾನೆ. ಈ ರೀತಿಯಾಗಿ ಪರಮಾತ್ಮ ಅನೇಕ ರೀತಿಯ ಅಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಪರಮಾತ್ಮನಿಗೆ ವಯಸ್ಸೆಷ್ಟಾಗಿತ್ತು ಅಂದರೆ ಕೇವಲ 7 ವರ್ಷ ಮಾತ್ರ. ತನ್ನ 7 ವರ್ಷದ ಒಂದು ಬಾಲ್ಯದಲ್ಲಿಯೇ ಪರಮಾತ್ಮ ಈ ರೀತಿಯ ಅಂತಹ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಾರದರು ಬಂದು ಕಂಸನಿಗೆ ಒಂದು ಮಾತನ್ನು ಹೇಳ್ತಾರೆ ಅಂತೆ. ಕಂಸ, ನಿನ್ನನ್ನು ಕೊಲ್ಲುವಂಥ ವ್ಯಕ್ತಿ ಬೇರೆ ಯಾರೂ ಕೂಡ ಅಲ್ಲ, ಸಾಕ್ಷಾತ್ ಕೃಷ್ಣನೇ ನಿನ್ನ ಕೊಲ್ಲುವಂಥ ವ್ಯಕ್ತಿಯಾಗಿದ್ದಾನೆ ಅಂತ. ಆವಾಗ ಕಂಸ ಒಂದು ತೀರ್ಮಾನವನ್ನು ಮಾಡ್ತಾನೆ, ಇನ್ನೂ ತಡ ಮಾಡೋದು ಒಳ್ಳೆಯದಲ್ಲ, ಏನಾದರೂ ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅಂತ. ಅದಕ್ಕೆ ಒಂದು ವಿಚಾರವನ್ನು ಮಾಡ್ತಾನೆ, ನಾನೇ ಹೋಗಿ ಕೃಷ್ಣನನ್ನು ಕೊಂದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಊರಿನಲ್ಲಿ ಅವರಿಗೆ ಶಕ್ತಿ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಕೃಷ್ಣನನ್ನು ಹೇಗಾದರೂ ಮಾಡಿ ನಮ್ಮ ಊರಿಗೆ ಕರೆದುಕೊಂಡು ಬರಬೇಕು. ನಮ್ಮ ಊರಿಗೆ ಕರೆದುಕೊಂಡು ಬಂದವನನ್ನು ಆರಾಮಾಗಿ ಕೊಲ್ಬೋದು ಅಂತ ತೀರ್ಮಾನವನ್ನು ಮಾಡ್ತಾರೆ. ಸರಿ, ಕೃಷ್ಣನನ್ನು ಕರೆಸೋದು ಹೇಗೆ ಅಂತ. ಸುಮ್ಮನೆ ಕೃಷ್ಣ ಬರೋದಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಒಂದು ಹಬ್ಬವನ್ನು ಏರ್ಪಾಡು ಮಾಡ್ತಾನೆ. ಅದೇ ಬಿಲ್ಲು ಹಬ್ಬ ಅಂತ. ಅವನ ಹತ್ತಿರ ಒಂದು ದೊಡ್ಡ ಬಿಲ್ಲಿರುತ್ತೆ, ಶಿವಧನುಸ್ಸು ಅಂತ. ಅದರ ಒಂದು ಹಬ್ಬವನ್ನು ಮಾಡ್ತೇನೆ ಅಂತ ತೀರ್ಮಾನವನ್ನು ಮಾಡಿ ತಾನೇ ಮಾಡ್ತಾನೆ, ಕೃಷ್ಣನನ್ನು ಅಲ್ಲಿಗೆ ಕರೆಸ್ತಾ ಇದ್ದಾನೆ. ಕೃಷ್ಣನನ್ನು ಕರೆಸ್ಬೇಕಾದ್ರೆ ಯಾರನ್ನು ಕಳಿಸ್ಬೇಕು ಅಂತ, ಕರೀಲಿಕ್ಕೆ ಯಾರನ್ನು ಕಳಿಸ್ಬೇಕು ಅಂತ. ಆವಾಗ ಅಕ್ರೂರನಿಗೆ ಹೇಳ್ತಾನೆ, ಅಕ್ರೂರ ನೀನು ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ತಕ್ಷಣದಲ್ಲಿಯೇ ಅಕ್ರೂರ ಉತ್ತಮವಾದ ರಥದಲ್ಲಿ ಕುಳಿತುಕೊಂಡು ಗೋಕುಲಕ್ಕೆ ಬರ್ತಾ ಇದ್ದಾನೆ. ಗೋಕುಲಕ್ಕೆ ಬಂದ ತಕ್ಷಣ ಅವನು ಮಾಡಿದಂಥ ಮೊದಲ ಕೆಲಸ ಅಂತಂದರೆ ಆ ಒಂದು ಭೂಮಿಯಲ್ಲಿ ಬಿದ್ದು ಹೊರಳಾಡಿ ಬಿಟ್ಟ ಅಂತ. ಯಾಕೆಂದರೆ ಆ ದಿವ್ಯವಾದಂತಹ ನೆಲ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಓಡಾಡಿದಂಥ ಭೂಮಿ, ಓಡಾಡಿದಂಥ ಮಣ್ಣು. ಹಾಗಾಗಿ ಅಲ್ಲಿ ಎಲ್ಲ ಕಡೆ ಕೂಡ ಏನು ಕಾಣಿಸ್ತಾ ಇತ್ತು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಪಾದದ ಗುರುತು ಕಾಣಿಸ್ತಾ ಇತ್ತು ಅಂತೆ. ಹಾಗಾಗಿ ಅವನೇ ಮಾಡಿದ ಆ ಪಾದದ ಧೂಳಿನಲ್ಲಿ ಬಿದ್ದು ಹೊರಳಾಡಿ ಬಿಟ್ಟ. ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಮನೆಗೆ ಹೋಗ್ತಾ ಇದ್ದಾನೆ. ಮನೆಗೆ ಹೋದಾಗ ವಿಶೇಷವಾದಂತಹ ಈ ಒಂದು ವಿಚಾರವನ್ನು ತಿಳಿಸ್ತಾನೆ. ವಿಚಾರವನ್ನು ತಿಳಿಸಿದಾಗ ಶ್ರೀಕೃಷ್ಣ ಪರಮಾತ್ಮ ಸರಿ ಹಾಗೇ ಆಗಲಿ, ನಾನು ಆ ಮಥುರಾ ಪಟ್ಟಣಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡ. ಮಥುರಾ ಪಟ್ಟಣಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡು ಎಲ್ಲರೂ ಕೂಡ ಸೇರಿಕೊಂಡು ರಥದಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದಾರೆ. ಹೋಗಬೇಕಾದರೆ ಸಾಯಂಕಾಲ ಆಯಿತು. ಸಾಯಂಕಾಲ ಆದಾಗ ಅಕ್ರೂರ ತಾನು ಸಂಧ್ಯಾವಂದನೆ ಮಾಡಬೇಕು ಅಂತ ನದಿಗೆ ಇಳಿದ. ನದಿಗೆ ಇಳಿದು ಮುಳುಗಿ ಸ್ನಾನ ಮಾಡ್ತಾ ಇದ್ದಾನೆ. ಅವನಿಗೊಂದು ವಿಶಿಷ್ಟವಾದಂತಹ ಸಾಮರ್ಥ್ಯ ಇತ್ತು. ಏನು ಅಂತಂದರೆ ಪ್ರತಿನಿತ್ಯ ಅವನು ಜಪ ಮಾಡಬೇಕಾದ್ರೆ ನದಿಯ ಒಳಗಡೆ ಸಾಕ್ಷಾತ್ ಶೇಷದ ಮೇಲೆ ಮಲಗಿದಂತಹ ಪರಮಾತ್ಮ ಕಾಣಿಸ್ತಾ ಇದ್ದ. ಆದರೆ ಇವತ್ತು ಪರಮಾತ್ಮ ಕಾಣಿಸ್ತೇ ಇಲ್ಲ. ಯಾಕೆಂತಂದರೆ ಪರಮಾತ್ಮ ಎಲ್ಲಿದ್ದಾನೀಗ? ರಥದಲ್ಲಿ ಕುಳಿತುಕೊಂಡಿದ್ದಾರೆ. ಹಾಗಾಗಿ ಅವನಿಗೆ ಆ ಪರಮಾತ್ಮನ ವಿಶೇಷವಾದ ದರ್ಶನ ಅಲ್ಲಿಗೆ ಆಗುತ್ತೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಇವತ್ತು ನದಿಯ ಒಳಗಡೆ ಇಷ್ಟು ದಿವಸ ಕಾಣಿಸ್ತಾ ಇತ್ತು, ಶೇಷ ಮಾತ್ರ ಕಾಣಿಸ್ತಾ ಇದ್ದ ಅಂತೆ. ಇವತ್ತು ಶೇಷನ ಮೇಲೆ ಮಲಗಿದಂಥ ಪರಮಾತ್ಮನು ಕೂಡ ಕಾಣಿಸ್ತಾ ಇದ್ದಾನೆ. ಹೀಗೆ ಅಕ್ರೂರನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ಮಥುರಾ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಮಥುರಾ ಪಟ್ಟಣಕ್ಕೆ ಬಂದಾಗ ಮಥುರಾ ಪಟ್ಟಣದ ಪ್ರತಿಯೊಬ್ಬ ಜನರಿಗೂ ಕೂಡ ಭಾರೀ ಆನಂದ ಅಂತೆ. ಯಾಕೆಂದರೆ ಎಲ್ಲರೂ ಕೂಡ ಕೃಷ್ಣನ ಬಗ್ಗೆ ಕೇಳಿದ್ರು, ನೋಡಿರಲಿಲ್ಲ. ಕೃಷ್ಣ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಕೇಳಿದ್ರು, ನೋಡಿರಲಿಲ್ಲ. ಯಾವಾಗ ಕೃಷ್ಣ ಪರಮಾತ್ಮ ಬಂದರೋ ಆವಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳನ್ನು ಬಿಟ್ಟು ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದು ಆ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದಂತಹ ಸೌಂದರ್ಯವನ್ನು ತಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಕೃಷ್ಣ ಮುಂದ್ಗಡೆ ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಒಬ್ಬ ಕೃಷ್ಣನ ಅಗಸ ಬಂದ, ಕಂಸನ ಅಗಸ, ಕಂಸನ ಬಟ್ಟೆಯನ್ನು ಒಗೆದು ಹಾಕುವಂತಹ ಅಗಸ ಬಂದ. ಆವಾಗ ಕೃಷ್ಣ ಏನು ಮಾಡ್ತಾನೆ,
ನನಗೆ ಸ್ವಲ್ಪ ಬಟ್ಟೆ ಬೇಕು, ಬಟ್ಟೆಯನ್ನು ಕೊಡೋ ನೀವು ಅದಕ್ಕೆ ಕೇಳ್ತಾನೆ ಅಂತೆ. ಆವಾಗ ಅಗಸ ಹೇಳ್ತಾನೆ, ಇದು ಕಂಸನ ಬಟ್ಟೆ, ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅಗಸನನ್ನು ಸಂಹಾರವನ್ನೇ ಮಾಡಿಬಿಡ್ತಾನೆ. ಯಾಕೆಂದರೆ ಅವನು ವಾಸ್ತವಿಕವಾಗಿ ಮೂಲತಃ ಒಬ್ಬ ದೈತ್ಯ, ಅವನ ಸಂಹಾರವನ್ನು ಮಾಡಿದ. ಅದಾದ ಮೇಲೆ ಮುಂದೆ ಹೋಗ್ತಾ ಇದ್ದಾನೆ. ಇನ್ನೊಬ್ಬ ಕುಬ್ಜೆ ಬಂದಳು. ಕುಬ್ಜೆ ಅಂದರೆ ಬೆನ್ನು ಬಗ್ಗಿದಂಥ ಒಬ್ಬ ಹೆಣ್ಣು. ಅವಳ ಕೆಲಸ ಏನು ಅಂತಂದರೆ ಪ್ರತಿನಿತ್ಯ ಗಂಧವನ್ನು ತೆಗೆದು ಶ್ರೀಕೃಷ್ಣ ಪರಮಾತ್ಮನಿಗೆ ಕಂಸನಿಗೆ ಕೊಡುವಂಥ ಕೆಲಸ ಅವಳದು. ಆವಾಗ ದಾರಿಯಲ್ಲಿ ಕೃಷ್ಣ ಕಂಡಾಗ ಕೃಷ್ಣ ಇನ್ನೂ ಕೇಳೇ ಇಲ್ಲ, ತಾನೇ ಮಾಡಿದಳು, ಗಂಧವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಳು. ಹೀಗೆ ಸಮರ್ಪಣೆ ಮಾಡಿದಾಗ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ, ಅವಳ ಬೆನ್ನಿನ ಮೇಲೆ ಕೈಯನ್ನು ಆಡಿಸಿದ. ಅವಳ ಬೆನ್ನು ಬಗ್ಗಿತ್ತು. ಯಾವಾಗ ಪರಮಾತ್ಮ ಕೈಯನ್ನು ಆಡಿಸಿದನೋ ತಕ್ಷಣದಲ್ಲಿ ಅವಳ ಗೂನು ಬೆನ್ನು ಎಂಬುದು ಪರಿಹಾರ ಆಗುತ್ತೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅವಳಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಇಷ್ಟೆಲ್ಲ ಆದ ಮೇಲೆ ಆ ಪ್ರಾರಂಭದಲ್ಲಿ ಒಂದು ಇನ್ನೇನು ಇದಕ್ಕೆ ಪ್ರವೇಶವನ್ನು ಮಾಡಬೇಕು. ಇಲ್ಲಿಗೆ ರಂಗಮಂಟಪಕ್ಕೆ ಪ್ರವೇಶ ಮಾಡಬೇಕು. ಪ್ರವೇಶದ ಎಂಟ್ರೆನ್ಸಲ್ಲಿ ಏನಿತ್ತು, ಕುವಲಯಾಪೀಡ ಅಂತ ಒಬ್ಬ ದೊಡ್ಡ ಆನೆ ಇತ್ತು. ಅಂದರೆ ಕಂಸನ ಪ್ಲ್ಯಾನಿಂಗ್ ಏನು ಅಂದರೆ ಕೃಷ್ಣ ಒಳಗಡೆ ಪ್ರವೇಶವನ್ನೇ ಮಾಡಬಾರ್ದು. ಪ್ರವೇಶ ಮಾಡೋಕ್ಕಿಂತ ಮುಂಚೆಯೇ ಏನು ಮಾಡಬೇಕು, ಆನೆ ಇವನನ್ನು ಕೊಂದು ಬಿಡಬೇಕು ಅಂತ ಪ್ಲ್ಯಾನ್ ಹಾಕಿ ಅದನ್ನು ನಿಲ್ಲಿಸಿರ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, ಅದರ ಎರಡೂ ದಂತವನ್ನು ಕೂಡ ಹಿಡಿದುಕೊಂಡು ಅದರ ಸಂಹಾರವನ್ನು ಮಾಡ್ತಾನೆ. ಕುವಲಯ ಪೀಠದ ಆನೆಯನ್ನು ಸಂಹಾರವನ್ನು ಮಾಡ್ತಾನೆ. ಸಂಹಾರವನ್ನು ಮಾಡಿ ಒಟ್ಟು ಎರಡು ದಂತಗಳು ಆನೆಗೆ, ಒಂದು ದಂತವನ್ನು ತಾನು ಹಿಡಿದುಕೊಂಡ, ಇನ್ನೊಂದು ದಂತವನ್ನು ಬಲರಾಮನಿಗೆ ಕೊಟ್ಟ. ಹೀಗೆ ಇಬ್ಬರು ಕೂಡ ಆ ಒಂದು ದಂತಗಳನ್ನು ಹಿಡಿದುಕೊಂಡು ಮಂಟಪಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆ ಪ್ರವೇಶದ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಇಬ್ಬರು ಇದ್ದರು, ಚಾಣೂರ ಮತ್ತು ಮುಷ್ಟಿಕಾಸುರ ಅಂತ ಇಬ್ಬರು ಜಗಜ್ಜಟ್ಟಿಗಳಿದ್ದರು. ಅವರೆಲ್ಲರೂ ಕೂಡ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾರೆ ಅಂತೆ. ಆವಾಗ ಅಲ್ಲಿ ಇದ್ದಂತಹ ಇಡೀ ಸಭೆ ಆಕ್ಷೇಪ ಮಾಡುತ್ತೆ, ಇವರಿಬ್ಬರು ಕೂಡ ಪುಟ್ಟ ಬಾಲಕರು, ಕೃಷ್ಣ ಮತ್ತು ಬಲರಾಮ. ಈ ಚಾಣೂರ ಮತ್ತು ಮುಷ್ಟಿಕ ಜಗಜ್ಜಟ್ಟಿಗಳು, ಇದು ದೊಡ್ಡ ಅಧರ್ಮ ಅಂತ. ಒಬ್ಬ ಪುಟ್ಟ ಬಾಲಕರ ಮೇಲೆ ಜಗಜ್ಜಟ್ಟಿಗಳನ್ನು ಯುದ್ಧಕ್ಕೆ ಅಂತ ಕಳಿಸೋದು ದೊಡ್ಡ ಅಧರ್ಮ, ಇದು ತಪ್ಪು ಎಂಬುದಾಗಿ ಎಲ್ಲರೂ ಕೂಡ ಕಂಸನ ಮೇಲೆ ಆಕ್ಷೇಪವನ್ನು ಮಾಡ್ತಾರೆ ಅಂತೆ. ಕಂಸ ಹೇಳ್ತಾನೆ, ಇದು ಸರ್ವತಾ ಸಾಧ್ಯ ಇಲ್ಲ, ಅವಶ್ಯವಾಗಿ ರಂಗದಲ್ಲಿ ಯಾರು ಬೇಕಾದರೂ ಕೂಡ ಯುದ್ಧವನ್ನು ಮಾಡಬಹುದು ಎಂಬುದಾಗಿ ಒತ್ತಾಯವನ್ನು ಮಾಡಿದಾಗ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಇಬ್ಬರೂ ಕೂಡ ಸೇರಿಕೊಂಡು ಘನಘೋರವಾದ ಯುದ್ಧವನ್ನು ಮಾಡ್ತಾರೆ. ಹೀಗೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಅತ್ಯಂತ ಪ್ರಬಲರಾದಂತಹ ಚಾಣೂರ ಮತ್ತು ಮುಷ್ಟಿಕ ಇವರಿಬ್ಬರನ್ನು ಕೂಡ ಸಂಹಾರ ಮಾಡಿ ಹಾಕ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ ಅಂತ ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಹೇಳುವಂತೆ ಪರಮಾತ್ಮ ಚಾಣೂರನನ್ನು ಸಂಹಾರ ಮಾಡಿದ, ಮುಷ್ಟಿಕನನ್ನು ಸಂಹಾರ ಮಾಡಿದ. ಇಷ್ಟೆಲ್ಲ ಆದ ಮೇಲೆ ಏನಾಯಿತು, ಜನರಿಗೆ ಭಾರಿ ಸಂತೋಷ ಆಗಿಬಿಡ್ತು ಅಂತೆ. ನಮ್ಮ ಕೃಷ್ಣ ಇಷ್ಟೆಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾ ಇದ್ದೇನೆ ಅಂತ ಭಾರಿ ಸಂತೋಷ ಆಯಿತು. ಆ ಸಂದರ್ಭದಲ್ಲಿ ದೊಡ್ಡ ಆಸನದ ಮೇಲೆ ಕಂಸ ಕೂತ್ಕೊಂಡಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ನೇರವಾಗಿ ಆ ಒಂದು ಸಿಂಹಾಸನಕ್ಕೆ ಹಾರಿ ತಾನೇ ಮಾಡಿದ, ಕಂಸನನ್ನು ಹಿಡಿದುಕೊಂಡು ಕಂಸನ ಸಂಹಾರವನ್ನು ಮಾಡಿದ. ಹೀಗೆ ಪರಮಾತ್ಮ ಅವತಾರ ಮಾಡಿದ್ದ್ಯಾಕೆ, ನಾವು ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಅರ್ಘ್ಯವನ್ನು ಕೊಡ್ತೇವೆ. ಅವ ಹೇಳುವಂಥ ಮಂತ್ರ ಏನು, ಜಾತಃ ಕಂಸವಧಾರ್ಥಾಯ ಅಂತ. ಪರಮಾತ್ಮ ಅವತಾರ ಮಾಡಿದ್ದೇ ಅನೇಕ ದುಷ್ಟರ ಸಂಹಾರಕ್ಕೋಸ್ಕರ. ಅದರಲ್ಲಿ ಪ್ರಧಾನ ಯಾರು, ಕಂಸ. ಹೀಗೆ ತನ್ನ ಸೋದರ ಮಾವನಾದಂತಹ ಕಂಸನನ್ನು ಪರಮಾತ್ಮ ಸಂಹಾರ ಮಾಡಿದ. ಈ ರೀತಿಯಾಗಿ ಸಂಹಾರ ಮಾಡಿದಾಗ ಆ ಮಥುರಾಪಟ್ಟಣದ ವಾಸಿಗಳಿಗೆ ಭಾರೀ ಸಂತೋಷ ಆಯಿತು ಅಂತೆ. ಯಾಕೆಂದರೆ ಕಂಸ ಮಹಾದುಷ್ಟ. ಯಾವಾಗ ಅವನು ರಾಜನಾದ ಆವತ್ತಿನಿಂದಾಗಿ ಮಥುರಾಪಟ್ಟಣದ ಜನರು ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದರು. ಯಾವಾಗ ಕಂಸನ ಸಂಹಾರ ಆಯಿತು ಆವಾಗ ಅವರಿಗೆ ಭಾರಿ ಸಂತೋಷ ಆಗುತ್ತೆ ಅಂತೆ. ಅದರಿಂದಾಗಿ ಅವರು ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಸಂದರ್ಭದಲ್ಲಿ ವಸುದೇವ ಮತ್ತು ದೇವಕಿ ಇಬ್ಬರು ಕೂಡ ಅಲ್ಲೇ ಇದ್ದರು. ಇನ್ನು ಕಂಸನ ಕಾರಾಗೃಹದಲ್ಲಿ ವಾಸವಾಗಿದ್ದರು. ಪರಮಾತ್ಮ ತಾನು ಹೋಗಿ ಅವರಿಬ್ಬರನ್ನು ಕೂಡ ಬಿಡುಗಡೆಗೊಳಿಸ್ತಾನೆ. ಹೀಗೆ ತನಗೆ ಜನ್ಮ ಕೊಟ್ಟಂತಹ ವಸುದೇವ ದೇವಕಿಯರನ್ನು ಬಿಡುಗಡೆಗೊಳಿಸ್ತಾನೆ. ಅದಾದ ಮೇಲೆ ಕಂಸನ ತಂದೆ ಇನ್ನೂ ಕೂಡ ಬದುಕಿದ್ದ. ಅವನ ಹೆಸರು ಉಗ್ರಸೇನ ಅಂತ. ಉಗ್ರಸೇನ ಬಂದು ಪ್ರಾರ್ಥನೆ ಮಾಡ್ತಾನೆ, ನನಗೆ ಈಗಾಗಲೇ ವಯಸ್ಸಾಗಿ ಹೋಗಿಬಿಟ್ಟಿದೆ, ನಾನು ರಾಜನಾದ ಏನು ಕೂಡ ಉಪಯೋಗ ಇಲ್ಲ, ಹಾಗಾಗಿ ನೀನೇ ರಾಜನಾಗು ಅಂತ ಹೇಳ್ತಾನೆ ಅಂತೆ. ಆದರೆ ಕೃಷ್ಣ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ, ನಿನಗೇ ದಕ್ಕಬೇಕಾದದ್ದು ರಾಜ, ಹಾಗಾಗಿ ನೀನೇ ರಾಜನಾಗಬೇಕು ಅಂತ ಹೇಳಿ ಕಂಸನನ್ನು ಕೊಂದು ಅವನ ತಂದೆಯಾದಂತಹ ಮತ್ತು ತನ್ನ ತಾತನೇ ಆದಂತಹ ಉಗ್ರಸೇನನಿಗೆ ಪಟ್ಟವನ್ನು ಕಟ್ತಾನೆ. ಹೀಗೆ ಮಥುರಾಪಟ್ಟಣ ಅವತ್ತಿನಿಂದಾಗಿ ಕಂಸನ ದುರಾಡಳಿತದಿಂದಾಗಿ ಬಿಡುಗಡೆಯನ್ನು ಹೊಂದಿತು. ಹೀಗೆ
ಎಲ್ಲರೂ ಕೂಡ ವೈಭವದಿಂದಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಈಗ ಎಷ್ಟು ವರ್ಷ ವಯಸ್ಸಾಗಿತ್ತು ಅಂದರೆ 8 ವರ್ಷ ತುಂಬಿತ್ತು ಈಗ ತಾನೇ. ಹೀಗೆ 8 ವರ್ಷ ಆದಾಗ 8 ವರ್ಷದಲ್ಲಿ ಉಪನಯನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ಅಂತ. ಹಾಗಾಗಿ ಮುಂದೆ ಗರ್ಗಾಚಾರ್ಯರು ಅಂತ ಇದ್ದರು. ಆ ಗರ್ಗಾಚಾರ್ಯರ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಉಪನಯನ ಆಗುತ್ತೆ. ಉಪನಯನ ಆದ ಮೇಲೆ ಸಾಂದೀಪಿನಿ ಅಂತ ಒಬ್ಬ ಋಷಿಗಳ ಹತ್ತಿರ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಅಲ್ಲಿ ಕೊನೆಗೆ ಏನಾದರೂ ಕೂಡ ಗುರುದಕ್ಷಿಣೆಯನ್ನು ಕೊಡಬೇಕು. ಗುರುದಕ್ಷಿಣೆ ಏನು ಕೊಡಬೇಕು? ಆ ಸಾಂದೀಪಿನಿ ಋಷಿಗಳ ಒಬ್ಬ ಮಗ ಸತ್ತು ಹೋಗಿಬಿಟ್ಟಿರ್ತಾನೆ. ಸಮುದ್ರಕ್ಕೆ ಸ್ನಾನಕ್ಕೆ ಅಂತ ಹೋಗಿರ್ತಾನೆ. ಆವಾಗ ಸಮುದ್ರದಲ್ಲಿ ಬಿದ್ದು ಸತ್ತು ಹೋಗಿಬಿಟ್ಟಿರ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ತಾನು ಯಮನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಇದ್ದಂತಹ ಗುರುಗಳ ಮಗನನ್ನು ವಾಪಸ್ ಕರೆದುಕೊಂಡು ಬಂದು ಅದನ್ನೇ ಗುರುದಕ್ಷಿಣೆಯನ್ನಾಗಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದಾನೆ. ಹೀಗೆ ಮಾಡ್ತಾ ಇರಬೇಕಾದರೆ ಏನಾಯಿತು, ಈ ಕಂಸನನ್ನು ಕೊಂದಂತಹ ವಿಚಾರ ಜರಾಸಂಧನಿಗೆ ಗೊತ್ತಾಯಿತು. ಏಕೆಂದರೆ ಜರಾಸಂಧ ಬೇರೆ ಯಾರೋ ಕೂಡ ಅಲ್ಲ, ಸಾಕ್ಷಾತ್ ಕಂಸನ ಮಾವ. ಕಂಸನಿಗೆ 2 ಹೆಂಡತಿಯರು, ಅಸ್ತಿ ಮತ್ತು ಪ್ರಾಸ್ತಿ ಅಂತ. ಅವರಿಬ್ಬರ ತಂದೆ ಯಾರು? ಜರಾಸಂಧ. ಹಾಗಾಗಿ ಕಂಸನಿಗೆ ಹೆಣ್ಣು ಕೊಟ್ಟಂತಹ ಮಾವ ಈ ಜರಾಸಂಧ. ತಕ್ಷಣ ಆ ಕಂಸ ಸತ್ತ ತಕ್ಷಣ ಏನು ಮಾಡ್ತಾರೆ, ಅವನ 2 ಹೆಂಡತಿಯರಂಥ ಅಸ್ತಿ ಮತ್ತು ಪ್ರಾಸ್ತಿಯರು ಓಡೋಡಿಕೊಂಡು ಬಂದು ತಮ್ಮ ತಂದೆಯ ಹತ್ತಿರ ತಾವು ಹೇಳ್ತಾರೆ, ಅಪ್ಪ, ಕೃಷ್ಣ ನಮ್ಮ ಗಂಡನನ್ನು ಕೊಂದು ಬಿಟ್ಟಿದ್ದಾನೆ. ಹಾಗಾಗಿ ನೀನು ಏನು ಮಾಡ್ತಿ ಗೊತ್ತಿಲ್ಲ, ಅವನನ್ನು ಕೊಲ್ಲಬೇಕು ಅಂತ ತಮ್ಮ ತಂದೆಗೆ ಒಂದು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಇವನಿಗೆ ಕೂಡ ಸಿಟ್ಟು ಬಂತು. ಕೊನೆಗೆ ಅವನೇ ಮಾಡ್ತಾನೆ, ನಾನು ಇದ್ದ ಸ್ಥಳದಿಂದಲೇ ಕೃಷ್ಣನನ್ನು ಕೊಲ್ತೇನೆ ಅಂತ. ಅಂದರೆ ಇವನಿಗೇನಾಗಿತ್ತು, ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇತ್ತು. ಗದೆಯನ್ನು ಒಂದು ಸಲ ತಿರುಗಿಸಿ ಬಿಸಾಕಿದರೆ ಎಷ್ಟು ದೂರ ಹೋಗ್ತಾ ಇತ್ತದು? 1 ಯೋಜನೆ ದೂರ ಹೋಗಿ ಬೀಳ್ತಾ ಇತ್ತು. 1 ಯೋಜನೆ ಅಂದರೆ ಸುಮಾರು 10-12 ಕಿಲೋಮೀಟ್ರು ಅಂತ. ಹಾಗಾಗಿ ಅವನು ಆಲೋಚನೆ ಮಾಡ್ತಾನೆ, ನಾನು ಮಥುರಾ ಪಟ್ಟಣಕ್ಕೆ ಹೋಗೋದೇ ಬೇಡ, ಇಲ್ಲಿ ಇದ್ದುಕೊಂಡೇನೆ ನನ್ನ ಗದೆಯ ಮೂಲಕ ಕೃಷ್ಣನನ್ನು ಕೊಲ್ತೇನೆ ಅಂತ. ಆದರೆ ಒಂದು ಸಮಸ್ಯೆ ಇತ್ತು ಅವನಿಗೆ. ಅವನ ರಾಜಧಾನಿ ಪಾಟಲಿಪುತ್ರ ಅಂತ. ಪಾಟಲಿಪುತ್ರದಿಂದಾಗಿ ಮಥುರಾ ನಗರ ಎಷ್ಟು ದೂರ ಇದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ ಅಂತ ಅವನಿಗೆ. ಕೊನೆಗೆ ನಾರದರು ಬರ್ತಾರೆ. ನಾರದರು ಬಂದು ಕೇಳ್ತಾರೆ ಅಂತೆ, ನಾರದರೆ ಇಲ್ಲಿಂದಾಗಿ ಮಥುರಾ ಪಟ್ಟಣ ಎಷ್ಟು ದೂರ ಇದೆ ನನಗೆ ಕರೆಕ್ಟಾಗಿ ಹೇಳಿ ಅಂತ. ಅಂದರೆ ಏನು, ಅಷ್ಟು ಸಲ ತಿರುಗಿಸಿ ಹೋಗಿದರೆ ಅದೇನಾಗುತ್ತೆ, ಗದೆ ಅಲ್ಲಿ ಹೋಗಿ ಬೀಳುತ್ತೆ ಅಂತ. ಆವಾಗ ನಾರದರು ಹೇಳ್ತಾರೆ, ಜರಾಸಂಧ ಮಥುರಾ ಪಟ್ಟಣ ಇಲ್ಲಿಂದಾಗಿ 100 ಯೋಜನ ದೂರ ಇದೆ ಅಂತ ಹೇಳ್ತಾರೆ. ಕರೆಕ್ಟಾಗಿ 100 ಯೋಜನ ದೂರ ಇದೆ ಅಂತ. ವಾಸ್ತವಿಕ ಇದ್ದದ್ದೆಷ್ಟು? 101 ಯೋಜನ. ನಾರದರು ಹೇಳಿದ್ದೇನು? 100 ಯೋಜನ ಅಂತ. ಸರಿ ಅಂತ ಇವನೇ ಮಾಡಿದ, 100 ಸಲ ತನ್ನ ಗದೆಯನ್ನು ತಿರುಗಿಸಿ ಬಿಸಾಕಿದ. ಆದರೆ ಗದೆ ಏನಾಯಿತು, ಅಲ್ಲಿಗೆ ಹೋಗಿ ಬೀಳಲಿಲ್ಲ. ಮಥುರಾ ಪಟ್ಟಣದಿಂದಾಗಿ ಹೊರಗಡೆ ಬಿತ್ತು, 1 ಯೋಜನೆ ಹೊರಗಡೆ ಬಿತ್ತು. ಇವತ್ತಿಗೂ ಕೂಡ ಆ ಪ್ರದೇಶವನ್ನು ಗದಾವಸಾನ ಪ್ರದೇಶ ಅಂತ ಕರೀತಾರೆ, ಗದೆ ಬಿದ್ದಂತಹ ಪ್ರದೇಶ ಅಂತ. ಅಲ್ಲಿ ಏನಾಗಿತ್ತು, ಜರಾಸಂಧನ ತಾಯಿ ತಾನು ಅಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ಲು ಅಂತೆ. ಈ ಗದೆ ಏನಾಯಿತು, ನೇರವಾಗಿ ಹೋಗಿ ಅವಳ ತಾಯಿಯ ತಲೆ ಮೇಲೆ ಬಿದ್ದುಬಿಡ್ತು. ಇದರಿಂದ ಏನಾಯಿತು, ಜರಾಸಂಧ ತನ್ನ ಕೈಯಾರೆ ತಾನೇ ತನ್ನ ತಾಯಿಯನ್ನು ಕೊಂದು ಬಿಟ್ಟ. ಹೀಗೆ ಮಾತೃಹತ್ಯೆಯ ಘೋರವಾದಂಥ ಪಾಪವು ಕೂಡ ಅವನಿಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಅವನ ಮಥುರಾ ಪಟ್ಟಣಕ್ಕೆ ಏನೂ ಕೂಡ ಹಾನಿಯಾಗಲಿಲ್ಲ. ಈ ರೀತಿಯಾಗಿ ನಾರದರು ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಮಾಡಿದರು. ಇಷ್ಟೆಲ್ಲ ಆಯಿತು. ಜರಾಸಂಧ ತೀರ್ಮಾನಕ್ಕೆ ಬಂದ, ಇನ್ನು ಮುಂದೆ ನಾನು ಇಲ್ಲೇ ಕೂತ್ಕೊಂಡು ಯುದ್ಧ ಮಾಡಿದರೆ ಪ್ರಯೋಜನ ಇಲ್ಲ, ನಾನು ನೇರವಾಗಿ ಅದರ ಮೇಲೆ ಆಕ್ರಮಣವನ್ನೇ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡು ಒಟ್ಟು 23 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿಕೊಂಡು ತಾನೇ ಮಾಡ್ತಾ ಇದ್ದಾನೆ. ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ. ಮಥುರಾ ಪಟ್ಟಣ ವಾಸ್ತವಿಕ ತುಂಬ ಚಿಕ್ಕ ಪಟ್ಟಣ. ಆ ಚಿಕ್ಕ ಪಟ್ಟಣದ ಮೇಲೆ ಸುಮಾರು 23 ಅಕ್ಷೋಹಿಣಿ ಸೈನ್ಯದಿಂದಾಗಿ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ತನ್ನ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದಾಗಿ ಆ ಜರಾಸಂಧನ ಸಮಗ್ರ ಸೈನ್ಯವನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಸಮಗ್ರ ಸೈನ್ಯವನ್ನು ಸಂಹಾರ ಮಾಡಿ ಜರಾಸಂಧನೊಬ್ಬನನ್ನು ಜೀವಂತ ಉಳಿಸಿ ಕಳಿಸ್ತಾ ಇದ್ದಾನೆ. ಮುಂದೆ ವಾಸ್ತವಿಕವಾಗಿ ಸುಮಾರು 21 ಸಲ ಯುದ್ಧ ಆಗುತ್ತೆ. 21 ಸಲ ಯುದ್ಧ ಆದಾಗಲೂ ಕೂಡ ಪರಮಾತ್ಮ ಏನು ಮಾಡಿದ, ಜರಾಸಂಧನ ಒಬ್ಬನನ್ನು ಬಿಡ್ತಾ ಇದ್ದ, ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡ್ತಾ ಇದ್ದ. ಅದಕ್ಕೆ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡಿಕೊಳ್ತಾರೆ, ಪರಮಾತ್ಮ ಹೀಗೆ ಯಾಕೆ ಮಾಡಿದ ಅಂತ. ಜರಾಸಂಧನನ್ನು ಕೊಂದುಬಿಟ್ಟಿದ್ರೆ ಆಗಿಬಿಡ್ತಾ ಇತ್ತು ಮೊದಲೇ ಸಲವೇನೆ. ಆದರೆ
21 ಸಲ ಬಿಟ್ಟು ಸೈನ್ಯವನ್ನು ಕೊಲ್ಲೋದು ಬಿಡೋದು ಯಾಕೆ ಅಂತ ಮಾಡಿದ ಅಂತಂದರೆ, ಜರಾಸಂಧ ಆಗಿನ ಕಾಲದ ಎಲ್ಲ ದುಷ್ಟರ ಒಂದು ಮುಖಂಡನಾಗಿದ್ದ. ಹಾಗಾಗಿ ಅವನೇನು ಮಾಡ್ತಾ ಇದ್ದ, ಒಂದು ಸಲ ಸೋತು ಹೋದ ಮೇಲೆ ಸುಮ್ಮನೆ ಕೊಡ್ತಾ ಇದ್ದಿಲ್ಲ, ಮತ್ತೆ ಸೈನ್ಯವನ್ನು ಕಲೆಕ್ಟ್ ಮಾಡ್ತಾ ಇದ್ದ. ಬೇರೆ ಬೇರೆ ದೇಶದ ಎಲ್ಲ ದುಷ್ಟರನ್ನು ಕೂಡ ಕರೆಸ್ಕೊಳ್ತಾ ಇದ್ದ, ನನ್ನ ಪರವಾಗಿ ಬಂದು ಯುದ್ಧ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದ. ಸೈನ್ಯ ಮತ್ತೆ ಎಷ್ಟಾಗ್ತಾ ಇತ್ತು? 21 ಅಕ್ಷೋಹಿಣಿ ಸೈನ್ಯ ಆಗ್ತಾ ಇತ್ತು. 21 ಅಕ್ಷೋಹಿಣಿ ಸೈನ್ಯ ಆದ ತಕ್ಷಣ ಏನು ಮಾಡ್ತಾ ಇದ್ದ, ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡ್ತಾ ಇದ್ದ. ಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದ, ಸಮಗ್ರ ಸೈನ್ಯ ಕೊಲ್ತಾ ಇದ್ದ, ಜರಾಸಂಧನನ್ನು ಬಿಡ್ತಾ ಇದ್ದ. ಜರಾಸಂಧ ಮತ್ತೆ ಊರಿಗೆ ವಾಪಸ್ ಹೋಗೋದು, ಮತ್ತೆ ಸೈನ್ಯ ಕಲೆಕ್ಷನ್ ಮಾಡೋದು, ಮತ್ತೆ ಯುದ್ಧ ಮಾಡೋದು, ಮತ್ತೆ ಕಳೆದುಕೊಳ್ಳೋದು, ಹೋಗೋದು. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಉದ್ದೇಶ ಏನಾಗಿತ್ತು ಅಂದರೆ, ತಾನು ಇದ್ದುಕೊಂಡಲ್ಲಿ ಏನೇ ಜಗತ್ತಿನ ಎಲ್ಲ ದುಷ್ಟರು ಕೂಡ ತಾವಾಗಿಯೇ ಬಂದು ಜರಾಸಂಧನ ಪಕ್ಷಕ್ಕೆ ಸೇರಿ ನನ್ನ ಕಡೆಗೆ ಯುದ್ಧವನ್ನು ಮಾಡಿ ಸತ್ತು ಹೋಗಬೇಕು ಅಂತ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಮಗ್ರವಾದಂತಹ ಜರಾಸಂಧನ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದ. ಆದರೆ ಜರಾಸಂಧನನ್ನು ಮಾತ್ರ ಸಂಹಾರ ಮಾಡದೆ ಹಾಗೆ ಬಿಡ್ತಾ ಇದ್ದ. ಅದಕ್ಕೆ ಕಾರಣ ಇದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆದ ಮೇಲೆ ಒಂದು ದಿವಸ ಇನ್ನೊಬ್ಬ ದೊಡ್ಡ ರಾಜ ಬಂದ. ಅವನೇ ಕಾಲಯವನ ಅಂತ. ಕಾಲಯವನ ಅಂದರೆ ಅವನು ಭಾರತದ ರಾಜ ಅಲ್ಲ, ಅವನೊಬ್ಬ ಫಾರಿನರ್, ಬೇರೆ ದೇಶದ ರಾಜ. ಅವನು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಅಂದರೆ ಇದು ಪ್ರತ್ಯೇಕವಾಗಿ ಒಂದು ಕಡೆ ಜರಾಸಂಧನ 21 ಅಕ್ಷೋಹಿಣಿ ಸೈನ್ಯ, ಇನ್ನೊಂದು ಕಡೆಯಿಂದಾಗಿ ಕಾಲಯವನ ಸುಮಾರು 3 ಕೋಟಿಯಷ್ಟು ದೊಡ್ಡ ಸೈನ್ಯ. ಇಷ್ಟೆಲ್ಲವೂ ಕೂಡ ಏನಾಗ್ತಾ ಇದೆ, ಸಣ್ಣ ಮಥುರಾ ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಪರಮಾತ್ಮ ವಿಚಾರವನ್ನು ಮಾಡಿ ತಾನೇ ಮಾಡ್ತಾನೆ, ತನ್ನ ಸಮಗ್ರವಾದಂತಹ ರಾಜಧಾನಿಯನ್ನೇ ಬದಲಾಯಿಸಿಬಿಟ್ಟ ಅಂತೆ. ಅವನೇ ಮಾಡಿದ, ಮಥುರಾ ಪಟ್ಟಣಕ್ಕೆ ಸಮಗ್ರ ಮಥುರಾ ಪಟ್ಟಣವನ್ನೇ ಸಮುದ್ರದ ಮಧ್ಯದಲ್ಲಿ ದ್ವಾರಕಾ ಪಟ್ಟಣವನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿಸಿಬಿಟ್ಟ ಅಂತ. ಈ ಕಡೆ ಜರಾಸಂಧನ ಸೈನ್ಯ ಬರುತ್ತೆ, ಈ ಕಡೆ ಕಾಲಯವನ ಸೈನ್ಯ ಬರುತ್ತೆ. ಬಂದು ನೋಡ್ತಾರೆ, ಇಡೀ ಊರೇ ಖಾಲಿಯಾಗಿ ಹೋಗಿಬಿಟ್ಟಿದೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಯಥಾವತ್ತಾಗಿ ಜರಾಸಂಧನ ಸಮಗ್ರ ಸೈನ್ಯವನ್ನು ಕೂಡ ಸಂಹಾರ ಮಾಡಿ ತಾನೇನು ಮಾಡ್ತಾ ಇದ್ದಾನೆ, ಓಡ್ಲಿಕ್ಕೆ ಶುರು ಮಾಡಿದ ಅಂತೆ. ಓಡಿ ಹೋದ ಅವನ ಹಿಂದೆ ಕಾಲಯವನ ಬರ್ತಾ ಇದ್ದಾನೆ. ಕಾಲಯವನ ಏನು ಅಂದ್ಕೊಂಡ, ಕೃಷ್ಣ ನನಗೆ ಹೆದರಿ ಓಡಿ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಡ. ಆದರೆ ಕೃಷ್ಣ ಓಡಿ ಹೋಗಿದ್ದಕ್ಕೆ ಮುಂದೆ ಗೊತ್ತಾಗುತ್ತೆ. ಓಡಿ ಹೋಗಿ ಅವನೇ ಮಾಡಿದ, ಒಂದು ದೊಡ್ಡ ಗುಹೆ ಇತ್ತು. ಆ ಗುಹೆಯ ಒಳಗಡೆ ಪ್ರವೇಶ ಮಾಡಿದ ಅಂತೆ. ಗುಹೆಯಲ್ಲಿ ಸ್ವಲ್ಪ ಬೆಳಕು ಕೂಡ ಇಲ್ಲ, ತುಂಬ ಕತ್ತಲಿದೆ. ಅದರಲ್ಲಿ ಪ್ರವೇಶ ಮಾಡಿ ಒಂದು ಕಡೆ ನಿಂತ್ಕೊಂಡ್ಬಿಟ್ಟ, ಮರೆಯಲ್ಲಿ ನಿಂತುಕೊಂಡ. ಅಲ್ಲಿ ಏನಾಗಿತ್ತು, ಕಾಲಯವನ ಒಳಗಡೆ ಬಂದ. ಅಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಾನೆ, ಕೃಷ್ಣನೇ ಮಲಗಿದ್ದಾನೆ ಅಂತ ಅಂದುಕೊಂಡು ಇವನೇ ಮಾಡಿದ, ಜೋರಾಗಿ ಒದ್ದು ಬಿಟ್ಟ ಆ ವ್ಯಕ್ತಿಗೆ. ತಕ್ಷಣ ಆ ವ್ಯಕ್ತಿ ಕಣ್ಣು ಬಿಟ್ಟು ನೋಡ್ತಾನೆ, ಅವನ ಕಣ್ಣಿನಿಂದ ಬಂದಂಥ ಬೆಂಕಿಯಿಂದಾಗಿ ಕಾಲಯವನು ಸುಟ್ಟು ಭಸ್ಮವಾಗಿ ಹೋಗಿಬಿಟ್ಟ ಅಂತ. ಅಲ್ಲಿ ಏನಾಗಿತ್ತು ವಾಸ್ತವಿಕವಾಗಿ ಅಂತಂದರೆ, ಅಲ್ಲಿ ಮಲಗಿದಂಥ ವ್ಯಕ್ತಿ ಯಾರು ಅಂತಂದರೆ ಮುಚುಕುಂದ ಅಂತ. ಮುಚುಕುಂದ ಒಬ್ಬ ಅತ್ಯಂತ ಶ್ರೇಷ್ಠನಾದಂತಹ ರಾಜ, ಮಹಾಪರಾಕ್ರಮಿ. ಅವನೇನು ಮಾಡಿದ, ಒಂದು ಸಲ ದೇವತೆಗಳೊಟ್ಟಿಗೆ ಸೇರಿಕೊಂಡು ರಾಕ್ಷಸರ ಮೇಲೆ ಯುದ್ಧವನ್ನು ಯುದ್ಧ ಮಾಡಿದಾಗ ಅವರಿಗೆ ಭಾರಿ ಸುಸ್ತಾಗ್ಬಿಟ್ಟಿತ್ತು ಅಂತೆ ಮುಚುಕುಂದನಿಗೆ. ಅವನು ವರವನ್ನು ಕೇಳ್ತಾನೆ ದೇವತೆಗಳ ಹತ್ರ. ಏನು ವರ? ನನಗೆ ದೀರ್ಘಕಾಲದ ನಿದ್ರೆ ಬೇಕು, ಯಾರಾದರೂ ನನ್ನನ್ನು ನಿದ್ರೆಯಿಂದ ಎಬ್ಬಿಸಿದರೆ ಅವನೇನಾಗಬೇಕು, ಸುಟ್ಟು ಬೂದಿಯಾಗಬೇಡಬೇಕು ಅಂತ. ವಾಸ್ತವಿಕವಾಗಿ ಒಬ್ಬ ಸಾತ್ವಿಕ ರಾಜ, ಬದುಕಿದ್ದುಕೊಂಡು ಎಚ್ಚರ ಇದ್ದುಕೊಂಡು ಸಾಧನೆ ಮಾಡಬೇಕಾಗಿತ್ತು. ಆದರೆ ಅವನ ಇಡೀ ಜೀವನ ಏನಾಗಿಬಿಟ್ಟಿತ್ತು, ನಿದ್ರೆಯಲ್ಲೇ ಹೋಗಿಬಿಟ್ಟಿತ್ತು. ಹಾಗಾಗಿ ಪರಮಾತ್ಮ ಏನು ಮಾಡಿದ, ಆ ಕಾಲಯವನನ್ನು ಅಲ್ಲಿ ಸಂಹಾರ ಮಾಡದೇನೆ ಮುಚುಕುಂದನ ಗುಹೆಗೆ ಕರೆದುಕೊಂಡು ಬಂದ. ಮಲಗಿದಂಥವನು ಕೃಷ್ಣ ಅಂತ ಅಂದುಕೊಂಡು ಆ ಕಾಲಯವನ ಒದ್ದ. ಎಚ್ಚರ ಆಯಿತು ಮುಚುಕುಂದನಿಗೆ. ಮುಚುಕುಂದನ ಕಣ್ಣಿನಿಂದ ಬಂದಂಥ ಬೆಂಕಿಯಿಂದಾಗಿ ಕಾಲಯವನ ಸುಟ್ಟು ಬೂದಿಯ ಹಾಗೆ ಸಂಹಾರ ಮಾಡಿಬಿಟ್ಟ. ಹೀಗೆ ಕಾಲಯವನ ಸಂಹಾರವನ್ನು ಪರಮಾತ್ಮ ಭಕ್ತರ ಮೂಲಕ ಮಾಡಿದ. ಹೀಗೆ ಮುಚುಕುಂದನ ಉದ್ಧಾರ ಕೂಡ ಆಯಿತು. ಯಾಕೆಂದರೆ ಅವನಿನ್ನು ಹಾಗೆ ಮಲಗಿಬಿಟ್ಟಿದ್ದರೆ ಅವನ ಆಯಸ್ಸು ಪೂರ್ತಿ ನಿದ್ರೆಯಲ್ಲಿ ಹೋಗಿಬಿಡ್ತಾ ಇತ್ತು. ಹಾಗಾಗಿ ಮುಚುಕುಂದ ಎದ್ದು ಆ ಪರಮಾತ್ಮನ ದರ್ಶನ ಮಾಡಿಸ್ತಾನೆ. ಪರಮಾತ್ಮನ ದರ್ಶನವನ್ನು ಮಾಡಿಸಿ ಆ ಪರಮಾತ್ಮನಿಗೆ ವಿಶೇಷ ಸ್ತೋತ್ರವನ್ನು ಮಾಡ್ತಾನೆ. ಪರಮಾತ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಯಾಕೆಂದರೆ ಮಮೈಷ ಕಾಲೋಜಿತ ನಿಷ್ಫಲೋಗತಃ ಅಂತ ನನ್ನ ಆಯಸ್ಸೆಲ್ಲವೂ ಕೂಡ ನಿಷ್ಫಲವಾಗಿ ಹೋಗಿಬಿಡ್ತು. ಸಾಮಾನ್ಯ ನಿದ್ರೆಗೋಸ್ಕರ ನಾನು ಈ ದೊಡ್ಡ ವರವನ್ನು ಕೇಳಿದೆ, ನನ್ನ ಇಡೀ ಜೀವನ ವ್ಯರ್ಥವಾಗಿ ಹೋಗಿಬಿಟ್ಟಿದೆ. ಹಾಗಾಗಿ ನನ್ನ ಮುಂದಿನ ಜೀವನ ಸಂಪೂರ್ಣವಾಗಿ ಸಾರ್ಥಕವಾಗುವಂತೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಮುಚುಕುಂದನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಮುಂದೆ ಆ ಮುಚುಕುಂದ ತನ್ನ ಇದ್ದ ಆಯಸ್ಸಿನಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಮುಂದೆ ಪರಮಾತ್ಮನ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ದಶಮಸ್ಕಂದ
ವಾಸ್ತವಿಕವಾಗಿ ಅತ್ಯಂತ ವಿಸ್ತಾರವಾದಂತಹ ಸ್ಕಂದ. 12 ಸ್ಕಂದಗಳಲ್ಲಿ ದೊಡ್ಡ ಸ್ಕಂದ ಅಂದರೆ ದಶಮ ಸ್ಕಂದ, ಕೃಷ್ಣನ ಪರಮಾತ್ಮನ ಕಥೆಯನ್ನು ಅತ್ಯಂತ ವಿಸ್ತಾರವಾಗಿ ಹೇಳುವಂಥ ದೊಡ್ಡ ಸ್ಕಂದ. ಆ ಒಂದು ಸ್ಕಂದದ ಮುಂದಿನ ಚಿಂತನೆಯನ್ನು ನಾಳೆ ದಿವಸ ಮಂಗಳದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶ್ರವಣವನ್ನು ಮಾಡಿ ಪರಮಾತ್ಮನಿಗೆ ಈ ಒಂದು ಸಪ್ತಾಹದ ಪ್ರವಚನವನ್ನು ಸಮರ್ಪಣೆ ಮಾಡೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.